who are excited to be in the presence of the Lord, shout a big hallelujah. ಯಾರ್ಯಾರೆಲ್ಲ ದೇವರ ಪ್ರಸನ್ನತೆಯಲ್ಲಿ ಆಸಕ್ತಿ ಉಳ್ಳವರಾಗಿ ಸಂತೋಷವುಳ್ಳವರಾಗಿದ್ದೀರೋ ಜೋರಾಗಿ ಹಾಲೆಲೂಯಾ ಎಂಬುದಾಗಿ ಹೇಳ್ರಿ. Hallelujah. Hallelujah. We are in the presence of the Lord. ನಾವೆಲ್ಲರೂ ದೇವರ ಪ್ರಸನ್ನತೆಯಲ್ಲಿ ಇದ್ದೀವಿ. There was a busy politician in United Kingdom or England. ಇಂಗ್ಲೆಂಡ್ನಲ್ಲಿ ಯುನೈಟೆಡ್ ಕಿಂಗ್ಡಮ್ ಅಲ್ಲಿ ಒಂದು ಚಟುವಟಿಕೆ ಉಳ್ಳಂತ ಒಬ್ಬ ರಾಜಕಾರಣಿ ಇದ್ದನು. Politicians are always busy. ರಾಜಕಾರಣಿಗಳು ಯಾವಾಗಲೂ ಅವರು ಮಗ್ನರಾಗಿರುತ್ತಾರೆ, ಚಟುವಟಿಕೆ ಉಳ್ಳವರಾಗಿರುತ್ತಾರೆ. He had a teenage son with whom he wanted to spend much of time. ಅವನಿಗೆ ಒಂದು ಯೌವನಸ್ಥ ಹುಡುಗನು ಇದ್ದನು. ಅವನು ತನ್ನ ತಂದೆ ತನ್ನ ಜೊತೆಲಿ ಹೆಚ್ಚು ಸಮಯ ಕಳೆಯಬೇಕೆಂಬುದಾಗಿ ಬಯಸ್ತಾ ಇದ್ದನು. But because he was a politician, he never found time to be with him. ಈತನೊಬ್ಬ ರಾಜಕಾರಣಿಯಾಗಿದ್ದ ನಿಮಿತ್ತವಾಗಿ ತನ್ನ ಮಗನ ಜೊತೆಯಲ್ಲಿ ಸಮಯವನ್ನು ಕಳೆಯುವುದಕ್ಕೆ ಆತನಿಗೆ ಸಮಯವನ್ನು ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ. So one day this politician father thought, today I will spend some time with my son. ಒಂದು ದಿನ ಈ ರಾಜಕಾರಣಿಯಾಗಿದ್ದಂತ ತಂದೆ ನೆನೆಸಿದನು, ಇವತ್ತು ಇಡೀ ದಿನ ನನ್ನ ಮಗನ ಜೊತೆಯಲ್ಲಿ ನಾನು ಕಳೆಯಲಿಕ್ಕಿದ್ದೇನೆ ಎಂಬುದಾಗಿ. In United Kingdom the best hobby that they do is fishing. ಯುನೈಟೆಡ್ ದೇಶದಲ್ಲಿ ನಾವು ನೋಡುವುದಾಗಿದ್ರೆ ಅವರು ಉತ್ತಮವಾಗಿ ಸಮಯ ಕಳೆಯುವಂತ ಆ ಒಂದು ಸಮಯ ಏನಂದ್ರೆ ಮೀನು ಹಿಡಿಯುವಂತ ಕೆಲಸ ಮಾಡುತ್ತಾರೆ. So both the father and the son they went out for fishing. ತಂದೆ ಮತ್ತು ಮಗನು ಇಬ್ಬರು ಕೂಡ ಮೀನು ಹಿಡಿಯುವುದಕ್ಕೋಸ್ಕರ ಹೊರಗಡೆ ಹೋಗಿದ್ರು. They fished all night they fished. ಅವರು ಇಡೀ ದಿನ ಪೂರ್ತಿ ಮೀನನ್ನು ಹಿಡಿತಾ ಇದ್ರು. At the end of the day, ಆ ದಿನದ ಕಡೆಯ ಭಾಗದಲ್ಲಿ both of them even did not get a single fish. ಅವರ ಇಬ್ಬರಲ್ಲಿ ಯಾರು ಕೂಡ ಒಂದು ಮೀನನ್ನು ಕೂಡ ಅವರು ಹಿಡಿಯಲಿಲ್ಲ. Both of them came back home. ಅವರು ಇಬ್ಬರು ಹಿಂತಿರುಗಿ ಮನೆಗೆ ಬಂದರು. The politician father wrote in his personal diary, ರಾಜಕಾರಣಿಯಾಗಿದ್ದಂತ ತನ್ನ ತಂದೆ ತನ್ನ ಡೈರಿಯಲ್ಲಿ ಬರೆದನು, the entire day I wasted with my son fishing. ಇಡೀ ದಿನವೂ ನನ್ನ ಮಗನ ಜೊತೆಯಲ್ಲಿ ಮೀನು ಹಿಡಿಯುವುದರಲ್ಲಿ ಸುಮ್ಮನೆ ನಾನು ಸಮಯವನ್ನು ಖರ್ಚು ಮಾಡಿದೆ. Wrote in his diary, ಆದರೆ ಮಗನು ತನ್ನ ಡೈರಿಯಲ್ಲಿ ಈ ರೀತಿಯಾಗಿ ಬರೆದನು, this was the best day in my life. ಇದೇ ನನ್ನ ಜೀವನದಲ್ಲಿ ಅತಿ ಉತ್ತಮವಾದ ದಿನ. This was the best day in my life. ಇದೇ ನನ್ನ ಜೀವಿತದಲ್ಲಿ ಶ್ರೇಷ್ಠವಾದ ದಿನ. The entire day I spent with my father. ಇಡೀ ದಿನ ನನ್ನ ತಂದೆಯ ಜೊತೆಯಲ್ಲಿ ನನ್ನ ಸಮಯವನ್ನು ನಾನು ಕಳೆಯಲಿಕ್ಕೆ ಸಾಧ್ಯವಾಯಿತು. Yes, my dear brothers and sisters. ಹೌದು ನನ್ನ ಪ್ರಿಯ ಸಹೋದರನೇ ಸಹೋದರಿಯರೇ, you are in the presence of your father. ನೀವು ನಿಮ್ಮ ತಂದೆಯಾದ ದೇವರ ಪ್ರಸನ್ನತೆಯಲ್ಲಿ you are in the presence of your father. ನೀವು ನಿಮ್ಮ ತಂದೆಯಾದ ದೇವರ ಪ್ರಸನ್ನತೆಯಲ್ಲಿ you are not attending a meeting. ನೀವು ಯಾವುದೋ ಒಂದು ಕೂಟವನ್ನು ಭಾಗವಹಿಸ್ತಾ ಇಲ್ಲ. you are in the presence of your father. ನೀವು ನಿಮ್ಮ ತಂದೆಯಾದ ದೇವರ ಪ್ರಸನ್ನತೆಯಲ್ಲಿ his name is Jesus Christ. ಆತನ ನಾಮವು ಯೇಸು ಕ್ರಿಸ್ತನು ಎಂಬುದಾಗಿ. if you believe it, shout a big amen. ನೀವು ನಂಬುವುದಾಗಿದ್ದರೆ ಜೋರಾಗಿ ಒಂದು ಆಮೆನ್ ಎಂಬುದಾಗಿ. if you believe it, shout a big amen. ನೀವು ನಂಬುವುದಾಗಿದ್ದರೆ ಜೋರಾಗಿ ಆಮೆನ್ ಎಂಬುದಾಗಿ ಹೇಳ್ರಿ. Wonderful. Turn your Bibles with me to Romans chapter 8 verse 28. ನಿಮ್ಮ ಸತ್ಯ ವೇದವನ್ನು ನನ್ನ ಜೊತೆಯಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯಕ್ಕೆ ತಿರುಗಿಸಿಕೊಳ್ಳ್ರಿ. Romans chapter 8 verse 28. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 28ನೇ ವಾಕ್ಯ. And we know that all things work together for good to those who love God and who are called according to his purpose. ಇದಲ್ಲದೆ ದೇವರ ಸಂಕಲ್ಪದ ಮೇರೆಗೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವವರ ಹಿತಕ್ಕಾಗಿ ಎಲ್ಲಾ ಕಾರ್ಯಗಳು ಅನುಕೂಲವಾಗುತ್ತವೆ ಎಂದು ನಮಗೆ ಗೊತ್ತಿದೆ. തന്നെ സ്നേഹിക്കുന്നവർക്കും മുൻ നിർണയ പ്രകാരം വിളിക്കപ്പെട്ടവർക്കും എല്ലാം നന്മയ്ക്കായിട്ട് വ്യാപരിക്കുന്നു. ದೇವರನ್ನು ಪ್ರೀತಿಸುವವರಿಗೆ ದೇವರ ಚಿತ್ತದ ಮೇರೆಗೆ ಕರೆಯಲ್ಪಟ್ಟವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತಾ ಇದೆ. Two types of people today. ಇವತ್ತು ಎರಡು ಗುಂಪಿನ ಜನರಲ್ಲಿ ಇದ್ದೀವಿ. Students who want God to bless them in their life so that they can excel in their studies. ವಿದ್ಯಾರ್ಥಿಗಳು ದೇವರು ತನ್ನ ಜೀವಿತವನ್ನು ಆಶೀರ್ವದಿಸಬೇಕು, ಅದರ ಮೂಲಕವಾಗಿ ನನ್ನ ವಿದ್ಯೆಯಲ್ಲಿ ನಾನು ಒಂದು ಪ್ರವೀಣತೆಯನ್ನು ಹೊಂದಿಕೊಳ್ಳುತ್ತೇನೆ ಅನ್ನುವಂತ ಬಯಕೆಯಲ್ಲಿ ಇರುವಂತವರು. And the second group of people who want to be blessed by Jesus Christ. ಎರಡನೇ ಗುಂಪಿನಲ್ಲಿ ಇರುವಂತವರು ಯೇಸುವಿನಿಂದ ನಾನು ಆಶೀರ್ವದಿಸಲ್ಪಡಬೇಕು ಅನ್ನುವಂತ ಗುಂಪಿನಲ್ಲಿ ಇರುವಂತವರು. Am I speaking to somebody here? ನಾನು ಇಲ್ಲಿ ಇರುವಂತ ಯಾರ ಬಳಿಗ ನಾನು ಮಾತನಾಡ್ತಾ ಇದ್ದೇನೆ ನಿಜವಾಗಿಯೂ? Come on. Am I speaking to somebody here? ಇಲ್ಲಿ ಇರುವಂತ ನಿಮ್ಮ ಬಳಿಗೆ ನಾನು ಮಾತನಾಡ್ತಾ ಇದ್ದೀನಾ? Come on, little bit more. Am I speaking to somebody here today? ನಿಜವಾಗಲೂ ಇಲ್ಲಿ ಈ ಹಗಲು ಸಮಯದಲ್ಲಿ ಇಲ್ಲಿರುವಂತ ನಿಮ್ಮ ಬಳಿಗೆ ಯಾರಾದರೂ ಒಬ್ಬರ ಬಳಿಗೆ ನಾನು ಮಾತನಾಡ್ತಾ ಇದ್ದೀನಾ? How many of you want to be blessed by Jesus today? ನಿಮ್ಮಲ್ಲಿ ಎಷ್ಟು ಜನರು ಇವತ್ತು ಯೇಸುವಿನಿಂದ ಆಶೀರ್ವದಿಸಲ್ಪಡಬೇಕೆಂಬುದಾಗಿ ಬಯಸುತ್ತೀರಿ? Come on, give a good amen. ಜೋರಾಗಿ ಆಮೆನ್ ಎಂಬುದಾಗಿ ಹೇಳ್ರಿ. Loud amen. ಶಬ್ದವಾಗಿ ಆಮೆನ್. Let the heavens hear it. Loud amen. ಪರಲೋಕವು ನಿಮ್ಮ ಜೋರಾಗಿ ಆಮೆನ್ ಎಂಬುದಾಗಿ ಹೇಳುವುದನ್ನು ಕೇಳಲಿ. Yes, the Bible says you are called by God. ಹೌದು, ಸತ್ಯವೇದ ಹೇಳುತ್ತದೆ ನೀವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೀರಿ. You are called by God. ನೀವು ದೇವರಿಂದ ಕರೆಯಲ್ಪಟ್ಟವರಾಗಿದ್ದೀರಿ. You are called by God. ನೀವು ದೇವರಿಂದ
ಕರೆಯಲ್ಪಟ್ಟವರಾಗಿದ್ದೀರಿ. ವಿಳಿக்கப்பಟ್ಟವರಾണ്. You are called. ನೀವು ಕರೆಯಲ್ಪಟ್ಟವರಾಗಿದ್ದೀರಿ. Many times the reason why we fail in our lives is we forget that we are called by God. ಅನೇಕ ಸಂದರ್ಭದಲ್ಲಿ ನಮ್ಮ ಜೀವಿತದಲ್ಲಿ ನಮ್ಮ ಸೋಲಿನ ಅನುಭವದಲ್ಲಿ ಹಾದಿಯಲ್ಲಿ ನಾವು ಹಾದು ಹೋಗುತ್ತಾ ಇದೀವಿ. ಕಾರಣವೇನೆಂದರೆ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೀವಿ ಅನ್ನುವಂತ ನಾವು ಮರೆತು ಹೋಗುವಂತವರಾಗಿದ್ದೀವಿ. When problems come, we put all the blame on God because you forget that you are called by God. ಸಮಸ್ಯೆಗಳು ಬರುವಾಗ ನಾವೇನ್ ಮಾಡುತ್ತೀವಿ, ಎಲ್ಲ ತಪ್ಪುಗಳನ್ನು ಸಮಸ್ಯೆಗಳನ್ನು ದೇವರ ಮೇಲೆ ಹಾಕಿ ದೇವರನ್ನು ತಪ್ಪುಗಿಸ್ತಾನೆ ಎಂಬುದಾಗಿ ನಾವು ಆತನನ್ನು ತಪ್ಪುರಿಸ್ತೀವಿ. ಆದರೆ ದೇವರು ನನ್ನನ್ನು ಕರೆದಿದ್ದಾನೆ ಎಂಬುದಾಗಿ ನಾವು ಮರೆತು ಹೋಗುತ್ತೇವೆ. When a sickness comes, you are not able to come out of it because you forget that you are called by God. ರೋಗವು ಬರುವಾಗ ರೋಗದಿಂದ ಹೊರಗಡೆ ಬರಲಿಕ್ಕೆ ನಿಮ್ಮಿಂದ ಆಗುತ್ತಾ ಇಲ್ಲ, ನೀವು ಮರೆತು ಹೋಗುತ್ತೀರಿ. ಆದರೆ ನೀವು ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ ಅರಿಯುತ್ತಾ ಇಲ್ಲ. When your marriage is delayed, you forget that you were called by God. ನಿಮ್ಮ ಮದುವೆ ತಡವಾಗುವಾಗ ನೀವು ಮರೆತು ಹೋಗ್ತಾ ಇದ್ದೀರಿ, ನೀವು ದೇವರಿಂದ ಕರೆಯಲ್ಪಟ್ಟವರು ಎಂಬುದಾಗಿ. No my dear brother. ಇಲ್ಲ ನನ್ನ ಸಹೋದರನೇ. No my dear sister. ಇಲ್ಲ ನನ್ನ ಸಹೋದರಿಯೇ. God has called you. ದೇವರು ನಿಮ್ಮನ್ನು ಕರೆದಿದ್ದಾನೆ. God has called you. ದೇವರು ನಿಮ್ಮನ್ನು ಕರೆದಿದ್ದಾನೆ. God has called you. ದೇವರು ನಿಮ್ಮನ್ನು ಕರೆದಿದ್ದಾನೆ. Everything works for your good. ಎಲ್ಲವೂ ನಿಮ್ಮ ಹಿತಕ್ಕಾಗಿಯೇ ನಡೆಯುತ್ತದೆ. Everything works for your good. ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. എല്ലാം നിങ്ങളുടെ നന്മയ്ക്കായിട്ട് വ്യാപരിക്കുന്നു. ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ಆವರಿಸುತ್ತದೆ. വിളിച്ചവർക്ക് എല്ലാം നന്മയ്ക്കായിട്ട് വ്യാപരിക്കുന്നു. ದೇವರಿಂದ ಕರೆಯಲ್ಪಟ್ಟವರಿಗೆ ಎಲ್ಲವೂ ಒಳ್ಳೆಯದಕ್ಕಾಗಿಯೇ ನಡೆಯುತ್ತದೆ. The devil cannot win over you. ಸೈತಾನನು ನಿಮ್ಮ ಮೇಲೆ ಜಯ ಹೊಂದಲಿಕ್ಕೆ ಸಾಧ್ಯವಿಲ್ಲ. A problem cannot win over you. ಸಮಸ್ಯೆಗಳು ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. A temptation cannot win over you. ಶೋಧನೆಗಳು ನಿಮ್ಮನ್ನು ಜಯಿಸಲಿಕ್ಕೆ ಸಾಧ್ಯವಿಲ್ಲ. Because you are called by the Almighty. ಯಾಕಂದ್ರೆ ನೀವು ಸರ್ವಶಕ್ತನಾದ ದೇವರಿಂದ ಕರೆಯಲ್ಪಟ್ಟವರಾಗಿದ್ದೀರಿ. You are called by Jesus. ನೀವು ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟವರಾಗಿದ್ದೀರಿ. Come on, if you believe it, shout a big amen. ನೀವು ನಂಬುವುದಾಗಿದ್ದರೆ ಜೋರಾಗಿ ಆಮೆನ್ ಎಂಬುದಾಗಿ ಹೇಳ್ರಿ. Listen, my dear brother, sister, you have a calling in your life for sure. ಪ್ರಿಯ ಸಹೋದರ ಸಹೋದರಿ, ನೀವು ಅರ್ಥ ಮಾಡಿಕೊಳ್ಳ್ರಿ, ನಿಮ್ಮ ಜೀವಿತದಲ್ಲಿ ನಿಮ್ಮ ಮೇಲೆ ಒಂದು ಕರೆ ಇದೆ, ಅದು ಖಚಿತವಾಗಿದೆ. But it takes an amount of time to recognize the calling of God in your life. ಆದರೆ ದೇವರ ಕರೆ ನಿಮ್ಮ ಜೀವಿತದಲ್ಲಿ ಇದೆ ಎಂಬುದಾಗಿ ಗ್ರಹಿಸಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯವಾದ ತೆಗೆದುಕೊಳ್ಳುವಂತದ್ದಾಗಿದೆ. Our God is a God who always wants us to understand things by experience. ನಮ್ಮ ದೇವರು ಯಾರೆಂಬುದಾಗಿ ನೋಡುವುದಾದರೆ ನಮ್ಮ ಜೀವಿತದಲ್ಲಿ ಆತನ ಕಾರ್ಯಗಳನ್ನು ಅನುಭವದಿಂದ ನಾವು ತಿಳಿದುಕೊಳ್ಳಬೇಕೆಂಬುದಾಗಿ ಬಯಸುವ ದೇವರಾಗಿದ್ದಾನೆ. Experiencing things from what we do. ನಾವು ಯಾವುದನ್ನು ಮಾಡುತ್ತಾ ಇದೀವಿ ಅದರ ಮೂಲಕವಾಗಿ ನಾವು ಅನುಭವಿಸುವಂತದ್ದು. Right from the day of creation, ಆ ಸೃಷ್ಟಿಯ ಮೊದಲನೆಯ ದಿನದಿಂದ even till today, ಇವತ್ತು ಈ ಕ್ಷಣದವರೆಗೆ we the believers are not robot controlled by the Holy Spirit. ನಾವು ವಿಶ್ವಾಸಿಗಳು ಒಂದು ಯಂತ್ರವಾಗಿ ರೋಬೋಟ್ ಆಗಿ ಅಲ್ಲ, ನಾವು ನಿಯಂತ್ರಿಸಲ್ಪಡುವಂತವರು. We are guided by the Holy Spirit. ನಾವು ಪರಿಶುದ್ಧಾತ್ಮ ದೇವರನಿಂದ ಮಾರ್ಗ ನಡೆಸಲ್ಪಡುವಂತವರಾಗಿದ್ದೇವೆ. But the decision or the choosing power is always ours. ಆದರೆ ತೀರ್ಮಾನ ಮಾಡುವಂತದ ಆಯ್ಕೆ ಮಾಡುವಂತ ಆ ಶಕ್ತಿ ಅದು ನಮ್ಮ ಮೇಲೆ ಬಿದ್ದದಾಗಿದೆ. So most of the time we go far from the voice of the Holy Spirit. It takes a little bit of time to understand that God has a calling in your life. ಅನೇಕ ಸಂದರ್ಭದಲ್ಲಿ ನಾವು ದೇವರ ಆತ್ಮನ ಆ ಚಿತ್ತವನ್ನು ಬಿಟ್ಟು ದೂರ ಹೋಗುತ್ತೀವಿ. ಆ ವೇಳೆಯಲ್ಲಿ ದೇವರ ಕರೆ ನಮ್ಮ ಮೇಲೆ ಇದೆ ಎಂಬುದಾಗಿ ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುವಂತದ್ದಾಗಿದೆ. If you believe it, say a big amen. ನೀವು ನಂಬುವುದಾಗಿದ್ದರೆ ಜೋರಾಗಿ ಆಮೆನ್ ಎಂಬುದಾಗಿ ಹೇಳ್ರಿ. If you believe it, say a big amen. ನೀವು ನಂಬುವುದಾಗಿದ್ದರೆ ಆಮೆನ್ ಎಂಬುದಾಗಿ ಹೇಳ್ರಿ. Yes, there is a calling on you. ಹೌದು, ನಿಮ್ಮ ಮೇಲೆ ಒಂದು ಕರೆ ಇದೆ. I'm not talking about a calling of preaching the gospel. ನಾನು ಸುವಾರ್ತೆಯನ್ನು ಸಾರುವಂತ ಆ ಕರೆಯುವಿಕೆ ಕುರಿತು ನಾನು ಮಾತನಾಡುತ್ತಾ ಇಲ್ಲ. I'm not talking of a calling of becoming an evangelist. ನಾನು ಒಬ್ಬ ಸುವಾರ್ತೆ ಸೇವಕನಾಗಿ ಮಾರ್ಪಡುವಂತ ವಿಷಯವಾಗಿರುವಂತ ಕರೆಯ ವಿಷಯವಾಗಿ ಮಾತನಾಡುತ್ತಾ ಇಲ್ಲ. I am talking about a calling which will take you to eternal life. ನಾನು ನಿಮ್ಮ ಬಳಿಗೆ ಮಾತನಾಡುತ್ತಾ ಇರುವಂತದ್ದು ನಿತ್ಯ ರಾಜ್ಯದಲ್ಲಿ ನಡೆಸುವಂತ ಆ ಕರೆಯ ವಿಷಯವಾಗಿ ಮಾತನಾಡುತ್ತಾ ಇದ್ದೀನಿ. Nobody is excited. ಯಾರಿಗೂ ಸಂತೋಷವಾಗುತ್ತಾ ಇಲ್ಲ. നിങ്ങൾ ഒരു സുവിശേഷകനാക്കുന്ന ഒരു വിളിയെക്കുറിച്ചല്ല ഞാൻ പറയുന്നത്. നിങ്ങൾ ഒരു പ്രവാചകനാക്കുന്ന വിളിയെക്കുറിച്ചല്ല പറയുന്നത്. നിങ്ങളെ എൻ്റെ യേശു സ്വർഗത്തിൽ നിത്യരാജ്യം നൽകുന്ന ഒരു വലിയ വിളി നിങ്ങളുടെ മേലുണ്ട്. വിശ്വസിക്കുന്നെങ്കിൽ ആമേൻ പറയാം. ನಿಮ್ಮನ್ನು ಸುವಾರ್ತೆ ಸೇವೆಗಾಗಿ ಅಥವಾ ಪ್ರಸಂಗ ಮಾಡುವಂತ ಸೇವೆಗೆ ಕರೆ ಎಂಬುದಾಗಿ ನಾನು ಹೇಳುತ್ತಾ ಇಲ್ಲ. ನಿಮ್ಮನ್ನು ನಿತ್ಯ ರಾಜ್ಯದಲ್ಲಿ ಪರಲೋಕದಲ್ಲಿ ಯೇಸು ಸ್ವಾಮಿ ನಿಮ್ಮನ್ನು ನಡೆಸ್ತಾನೆ. ಅದಕ್ಕೋಸ್ಕರ ನಿಮಗೊಂದು ಕರೆ ಇದೆ ಎಂಬುದಾಗಿ ಹೇಳುತ್ತಾ ಇದ್ದೀನಿ. ಅದು ನಂಬುವಂತವರಾಗಿ
ಇಷ್ಟವಾಗಿದ್ರೆ ಜೋರಾಗಿ ಒಂದು ಆಮೆನ್ ಹೇಳ್ರಿ. 1 Peter chapter 3 verse 9. 1 ಪೇತ್ರ 3:9 ನಾವು ಓದ್ತಾ The ಇದ್ದೀವಿ. Bible says you are called to inherit a blessing. ಸತ್ಯವೇದ ಹೇಳುತ್ತದೆ ನೀವು ದೇವರ ಸ್ವಾಸ್ಥ್ಯವನ್ನು ನೀವು സ്വാധീനಪಡಿಸಿಕೊಳ್ಳುವುದಕ್ಕೋಸ್ಕರ ಕರೆಯಲ್ಪಟ್ಟಿದ್ದೀರಿ. ദൈവം വിളിച്ചിരിക്കുന്നത് അനുഗ്രഹം പിടിച്ചു വാങ്ങിക്കുവാനാണ് ദൈവത്തിൽ നിന്ന്. ಆಶೀರ್ವಾದವನ್ನು ಅವಕಾಶ ಪಡಿಸಿಕೊಳ್ಳುವುದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನೆ. You will be blessed. ನೀವು ಆಶೀರ್ವದಿಸಲ್ಪಡುತ್ತೀರಿ. You will be blessed. Again the Bible says in 2 Peter 1:3. 2 ಪೇತ್ರ 1:3 ಸತ್ಯವೇದ ತಿರುಗಿ ಹೇಳುತ್ತಾ ಇದೆ. I can pray this because his divine power has been bestowed on us for everything necessary for our life and godliness through the rich knowledge of the one who called us by his own glory and excellence. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚಾಗುವಂತೆ ನಾನು ಪ್ರಾರ್ಥಿಸುತ್ತೇನೆ. You are called by Jesus Christ. ನೀವು ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟವರಾಗಿದ್ದೀರಿ. You are called by Jesus Christ. ನೀವು ಯೇಸು ಕ್ರಿಸ್ತನಿಂದ ಕರೆಯಲ್ಪಟ್ಟವರಾಗಿದ್ದೀರಿ. Come on my dear brothers and sisters, get excited because it is not based on your status. God's calling is in action. God's calling is in action irrespective of what you are doing right now. ಪ್ರಿಯರೇ, ದೇವರ ಕರೆ ಎಂಬುದಾಗಿ ಈಗ ನಾವು ಹೇಗಿದ್ದೀವಿ ಅದರ ಮೇಲೆ ಅಲ್ಲ, ಅದು ಕೃಪೆನ ಹಾದುಕೊಂಡಿದೆ. ಈಗ ನಾವು ಏನು ಮಾಡುತ್ತೇವೆ ಅದರ ಮೇಲೆ ಅದು ಆಧಾರವಾಗಿ ಇಲ್ಲ. It doesn't matter if you are far away from God. It doesn't matter if you are denying God. It doesn't matter if you are against God. Today is the day that he is going to restore you. ನೀವು ಎಷ್ಟು ದೇವರನ್ನು ಬಿಟ್ಟು ದೂರವಾಗಿದ್ರು, ದೇವರನ್ನು ಅಲಗಳಿದ್ರು, ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿ ಜೀವಿಸಿದ್ರು ಕೂಡ ಚಿಂತೆ ಪಡಬೇಡ್ರಿ. ಇವತ್ತು ನೀವು ಅರ್ಥ ಮಾಡಿಕೊಳ್ಳುವುದಾಗಿದ್ರೆ ನಿಮ್ಮ ಸಂಬಂಧವನ್ನು ಇವತ್ತಾದರೂ ನವೀಕರಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. You are called from your birth itself. ನೀವು ನಿಮ್ಮ ಜನನದಿಂದಲೇ ನೀವು ಕರೆಯಲ್ಪಟ್ಟವರಾಗಿದ್ದೀರಿ. Again the Bible says, ಮತ್ತು ತಿರುಗಿ ಸತ್ಯವೇದ ಹೇಳುತ್ತದೆ, even before you were formed in your mother's womb I have called you. ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕೆ ಮುಂಚಿತವಾಗಿ ನಾನು ನಿಮ್ಮನ್ನು ಕರೆದಿದ್ದೇನೆ ಎಂಬುದಾಗಿ. So which means even before you came into existence there is a God's calling in your life. ಅದರ ಅರ್ಥ ನೀವು ಈ ಭೂಮಿಯಲ್ಲಿ ಅಥವಾ ಅಸ್ತಿತ್ವಕ್ಕೆ ಬರುವುದಕ್ಕೆ ಮುಂಚಿತವಾಗಿ ನಿಮ್ಮ ಮೇಲೆ ದೇವರ ಕರೆ ಇದೆ. If you have God's calling in your life, your destiny will never change because it is safe in his hands. ನಿಮ್ಮ ಜೀವಿತದಲ್ಲಿ ದೇವರ ಕರೆ ಇರುವುದಾಗಿದ್ದರೆ ನಿಮ್ಮ ಗುರಿ ಎಂದಿಗೂ ಬದಲಾವಣೆ ಆಗುವುದೇ ಇಲ್ಲ. ಆ ಗುರಿ ಕಡ್ಡಾಯವಾಗಿ ತಲುಪಲ್ಪಡುತ್ತದೆ. You might have a bad patch in your life. ನಿಮ್ಮ ಜೀವಿತದಲ್ಲಿ ಮೋಸವಾದ ತ್ಯಾಪೆ ಇರಬಹುದು. ನಿಮ್ಮ ಜೀವಿತದಲ್ಲಿ a terrible experience of sickness, ಕಠಿಣವಾದ ರೋಗದ ಅನುಭವ ನಿಮ್ಮ ಜೀವಿತದಲ್ಲಿ ಇರಬಹುದು. a problem in your head, a mental problem. ನಿಮ್ಮ ತಲೆಯಲ್ಲಿ ಮಾನಸಿಕವಾಗಿ ಒತ್ತಡಗಳು ಉಂಟಾಗಿರಬಹುದು. But the destiny is never going to change because the one who has called you is a faithful God. ಆದರೆ ನಿಮ್ಮ ಗುರಿ ನೀವು ಎಲ್ಲಿ ಹೋಗಿ ಸೇರಬೇಕು, ಏನಾಗಬೇಕು ಎಂಬುದಾಗಿರುವಂತದ್ದು ಅದು ಎಂದಿಗೂ ಬದಲಾವಣೆ ಆಗುವುದಿಲ್ಲ. ಯಾಕಂದ್ರೆ ನಿಮ್ಮನ್ನು ಕರೆದಾತನು ನಂಬಿಗಸ್ತನಾಗಿದ್ದಾನೆ. I want to share my testimony and encourage you how I recognized that God called me even before I was formed in my mother's womb. ನನ್ನ ತಾಯಿಯ ಗರ್ಭದಲ್ಲಿ ರೂಪಿಸಲ್ಪಡುವುದಕ್ಕೆ ಮುಂಚಿತವಾಗಿ ನಾನು ಕರೆಯಲ್ಪಟ್ಟದ್ದು ಹೇಗೆ ಎಂಬುದಾಗಿ ನೀವು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನನ್ನ ಸಾಕ್ಷಿಯನ್ನು ನಿಮ್ಮಲ್ಲಿ ಅನೇಕರು ಉತ್ತೇಜನಪಡಿಸುವುದಕ್ಕಾಗಿ ನಾನು ಹಂಚಿಕೊಳ್ಳಬೇಕೆಂಬುದಾಗಿ ಬಯಸುತ್ತೇನೆ. Especially I want all my young friends who are studying to listen to my testimony so that you will understand. Those who have a calling of God in your life, you will be successful in your education as well. ವಿಶೇಷವಾಗಿ ಯೌವನಸ್ಥ ಸಹೋದರ ಸಹೋದರಿಗಳು ಎಕ್ಸಾಮ್ಗೋಸ್ಕರ ವಿದ್ಯೆಗೋಸ್ಕರ ನೀವು ಪ್ರಯತ್ನ ಮಾಡುತ್ತಾ ಇರುವಂತ ನೀವು ನನ್ನ ಸಾಕ್ಷಿಯನ್ನು ಈ ಬೆಳಗಿನ ಸಮಯದಲ್ಲಿ ಕೇಳುವ ಕಡ್ಡಾಯವಾಗಿ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಲ್ಪಡುವಂತವರಾಗಿರುತ್ತೀರಿ. Those who are called by God, you will be successful in your life as well. ದೇವರಿಂದ ಕರೆಯಲ್ಪಟ್ಟವರಾಗಿರುವಂತ ಯಾರ್ಯಾರು ನೀದಿರೋ ನಿಮ್ಮ ಜೀವಿತದಲ್ಲಿ ಒಂದು ಯಶಸ್ಸನ್ನು ಹೊಂದಿಕೊಳ್ಳುವಂತವರಾಗಿರುತ್ತೀರಿ. How many of you want to be successful in your lives? ನಿಮ್ಮಲ್ಲಿ ಎಷ್ಟು ಜನ ನಿಮ್ಮ ಜೀವಿತದಲ್ಲಿ ಒಂದು ಯಶಸ್ಸನ್ನು ನಾನು ಕಾಣಬೇಕೆಂಬುದಾಗಿ ಬಯಸುವಂತವರು? Okay, let me tell you my background. ನನ್ನ ಒಂದು ಚರಿತ್ರೆಯನ್ನು ನಾನು ನಿಮಗೆ ಹೇಳ್ತೀನಿ. I am a postgraduate in computer applications. ನಾನು ಕಂಪ್ಯೂಟರ್ ಅಪ್ಲಿಕೇಶನ್ ಅಲ್ಲಿ ಪೋಸ್ಟ್ ಗ್ರಾಜುಯೇಟ್ ಮಾಡಿದಂತ ವಿದ್ಯಾರ್ಥಿ. And I work for a software company, an MNC company in Bangalore as a project leader. ಬ್ಯಾಂಗ್ಳೂರಿನಲ್ಲಿರುವಂತಹ MNC ಕಂಪನಿಗೆ ನಾನೊಂದು ಪ್ರಾಜೆಕ್ಟ್ ಲೀಡರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. I finished my studies in 2004-2005 that time. 2004-2005ರಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ನಾನು ಮುಗಿಸಿದೆ. And for almost last 8 to 9 years I have been working. ಕಳೆದ ಹೆಚ್ಚು ಕಡಿಮೆ 8-9 ವರ್ಷಗಳು ನಾನು ಕೆಲಸ ಮಾಡ್ತಾ ಇದ್ದೀನಿ. So I want my young people to understand how God blessed me in my life. ನನ್ನ ಯೌವನಸ್ಥ ಸಹೋದರ ಸಹೋದರಿಗಳು ನೀವು ಇದನ್ನು ಅರ್ಥ ಮಾಡಿಕೊಳ್ಳಬೇಕು. ದೇವರು ಹೇಗೆ ನನ್ನ ಜೀವಿತವನ್ನು ಆಶೀರ್ವಾದ ಮಾಡಿದನು ಎಂಬುದು. I was
born as an elder son to my father in a Christian traditional family. ಕ್ರೈಸ್ತ ಪಾರಂಪರ್ಯವುಳ್ಳ ಒಂದು ಕುಟುಂಬದಲ್ಲಿ ನನ್ನ ತಂದೆಗೆ ಹಿರಿಯ ಮಗನಾಗಿ ನಾನು ಹುಟ್ಟಿದೆ. When I was born, my father was a bank manager with a federal bank. ನಾನು ಹುಟ್ಟಿದಾಗ ನನ್ನ ತಂದೆ ಫೆಡರಲ್ ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿದ್ದರು. And my grandfather was the joint secretary to the state government of Kerala at that point of time. ಆ ಸಮಯದಲ್ಲಿ ಕೇರಳ ಸರ್ಕಾರದಲ್ಲಿ ನನ್ನ ತಾತನು ತಂದೆಗೆ ತಂದೆ ಅವರು ಸೆಕ್ರೆಟರಿ ಆಗಿ ಅಲ್ಲಿ ಕೆಲಸ ಮಾಡುತ್ತಾ ಇದ್ರು. I was born in Trivandrum. ನಾನು ಟ್ರಿವಾಂಡ್ರಮ್ ಅಲ್ಲಿ ನಾನು ಹುಟ್ಟಿದೆ. We were born in a normal family. ನಾವೊಂದು ಸಾಮಾನ್ಯವಾದ ಕುಟುಂಬದಲ್ಲಿ ನಾವು ಹುಟ್ಟಿದೆವು. But you know, as I told today, even before you are born, what do you have in your life? ಆದರೆ ನಾನು ಈಗ ನಿಮಗೆ ಹೇಳಿದ ಪ್ರಕಾರವಾಗಿ ನೀವು ಹುಟ್ಟುವುದಕ್ಕೆ ಮುಂಚೆ ನಿಮ್ಮ ಜೀವಿತದ ಮೇಲೆ ಏನಿದೆ? I was born as an elder boy. My father was an eldest person in the family. ನಾನು ನನ್ನ ಕುಟುಂಬದಲ್ಲಿ ಹಿರಿಯ ಮಗನಾಗಿ ಹುಟ್ಟಿದೆ. ನನ್ನ ಮನೆಯಲ್ಲಿ ನನ್ನ ತಂದೆ ಕೂಡ ಅವರ ಕುಟುಂಬದಲ್ಲಿ ಒಬ್ಬ ಹಿರಿಯ ಮಗನಾಗಿದ್ದನು. We were born in a middle class family which had enough money. ನಾವೊಂದು ಸಾಧಾರಣವಾದ ಒಂದು ಕುಟುಂಬದಲ್ಲಿ ನಮ್ಮ ಜೀವಿತಕ್ಕೆ ಬೇಕಾಗಿರುವಂತಹ ಹಣದ ಸೌಕರ್ಯಗಳಿರುವಂತಹ ಒಂದು ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು. So at the age of 1.5, which is 1 year and 6 months, 1 ವರ್ಷ 6 ತಿಂಗಳಾಗಿದ್ದಂತಹ ಸಮಯದಲ್ಲಿ I was playing in my house ನಾನು ನನ್ನ ಮನೆಯಲ್ಲಿ ಆಟವಾಡ್ತಾ ಇದ್ದೆ. as a little boy. ನಾನು ಒಬ್ಬ ಚಿಕ್ಕ ಹುಡುಗನಾಗಿ. You know, in Kerala, between the doors we have something called as padi. Oru padi undu, doorgal tamil kandittunda, etra peru kandittunda? ನಮಗೆ ಗೊತ್ತಿರುತ್ತದೆ, ಕೇರಳದಲ್ಲಿ ನಮ್ಮ ಮನೆಯಲ್ಲಿ ಮಕ್ಕಳಿರುವಂತಹ ಮನೆಯಲ್ಲಿ ಆ ಡೋರ್ ಬಾಗಿಲ ಬಳಿಗೆ ಒಂದು ಅಡ್ಡವಾಗಿ ಒಂದು ಮರ ಇಟ್ಟಿರ್ತಾರೆ. So I was running and playing. ನಾನು ಓಡಾಡ್ತಾ ಆಟ ಆಡ್ತಾ ಇದ್ದೆ. Suddenly I tripped on it. ದಿಢೀರೆಂಬುದಾಗಿ ಅಕಸ್ಮಾತ್ತಾಗಿ ನಾನು ಅದರಲ್ಲಿ ಎಡವಿ ಬಿದ್ದೆ. I fell down. ನಾನು ಕೆಳಗಡೆ ಬಿದ್ದೆ. And immediately blood started coming out of my mouth. ತಕ್ಷಣವಾಗಿ ನನ್ನ ಬಾಯಿಂದ ರಕ್ತವು ಬರಲಿಕ್ಕೆ ಪ್ರಾರಂಭವಾಯಿತು. So immediately my dad took me. ತಕ್ಷಣವಾಗಿ ನನ್ನ ತಂದೆ ನನ್ನನ್ನು ತಕೊಂಡು ಹೋಗಿದ್ರು. They immediately rushed to a hospital. ಅವರ ಆಸ್ಪತ್ರೆಗೆ ನಮ್ಮನ್ನು ಬೇಗವಾಗಿ ನಮ್ಮನ್ನು ಸೇರಿಸಿದರು. The doctors checked my mouth. ಡಾಕ್ಟರ್ ನನ್ನ ಬಾಯಿಯನ್ನು ಪರಿಶೋಧನೆ ಮಾಡಿ ನೋಡಿದರು. They said it is not much of a problem because the teeth has gone inside the tongue and there is a cut on the tongue. ಅವರು ಹೇಳಿದರು ದೊಡ್ಡದಾದ ಸಮಸ್ಯೆ ಏನಿಲ್ಲ, ಹಲ್ಲು ನಾಲಿಗೆ ಒಳಗಡೆ ಹೋಗಿದೆ, ಅದು ಮುರಿದಿದೆ, ಅದಕ್ಕೋಸ್ಕರ ರಕ್ತ ಬರ್ತದೆ ಅಷ್ಟೇ ಎಂಬುದಾಗಿ ಹೇಳಿದರು. Nothing to worry. They gave some antibiotics and they sent me back. ಚಿಂತೆ ಪಡುವುದಕ್ಕೆ ಏನು ಕಾರ್ಯವಿಲ್ಲ, ಆಂಟಿಬಯೋಟಿಕ್ ಔಷಧಿಗಳು ಕೊಟ್ಟರು, ಅವರ ಮನೆಗೆ ಕಳಿಸಿಕೊಟ್ಟರು. I came back home and I was crying because there was pain in my mouth. ನಾನು ಮನೆಗೆ ಹಿಂತಿರುಗಿ ಬಂದೆ. ನನ್ನ ನಾವಿನಲ್ಲಿ ನಾಲಿಗೆಯಲ್ಲಿ ನೋವಿತ್ತು, ನಾನಲ್ಲಿ ಆಟವಾಡ್ತಾ ಇಲ್ಲ. In the evening, my dad's brother-in-law, he is a doctor, a pediatric with the Medical College of Kerala. ಸಂಜೆ ನನ್ನ ತಂದೆಯ ಆ ಒಂದು ಸಹೋದರ ಅಲ್ಲಿಗೆ ಬಂದಿದ್ರು. ಅವರು dad's brother-in-law ಅವರು ಅಲ್ಲಿಗೆ ಬಂದಿದ್ರು. ಅವರು ಮೆಡಿಕಲ್ ಕಾಲೇಜಿನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡುವಂತವರಾಗಿದ್ದರು. So he said, "Mone, open your mouth." ಅವರು ಹೇಳಿದ್ರು, ಮಗನೇ ನಿನ್ನ ಬಾಯನ್ನು ತೆರೆ ಎಂಬುದಾಗಿ ಹೇಳಿದ್ರು. So when I opened my mouth, ನಾನು ಯಾವಾಗ ನನ್ನ ಬಾಯನ್ನು ತೆರೆದನೋ, he was shocked to see half of my tongue is missing. ಆತನು ಬೆರಗಾಗಿದನು, ಆಶ್ಚರ್ಯಪಟ್ಟನು, ನನ್ನ ನಾಲಿಗೆಯ ಅರ್ಧ ಭಾಗ ಕಾಣೆಯಾಗಿದೆ. So he searched inside my mouth. ಆತನು ಹುಡುಕಿದ ನನ್ನ ಬಾಯಿ ಒಳಗಡೆ, and he saw the tongue was stuck here. ಆತನು ನೋಡಿದ ಆ ನಾಲಿಗೆ ಇಲ್ಲಿ ಅದು ಸಿಕ್ಕೊಂಡಿತ್ತು. And there was a small connection between the two parts. ಆ ಎರಡು ಭಾಗಗಳ ನಾಲಿಗೆಯಲ್ಲಿ ಹರಿದೋಗಿರುವಂತ ತುಂಡಾಗಿರುವಂತ ಎರಡು ಭಾಗದ ಮಧ್ಯದಲ್ಲಿ ಒಂದು ಸಂಪರ್ಕ ಅಲ್ಲಿ ಇತ್ತು. He was so angry with my father. ಆತನು ನನ್ನ ತಂದೆ ನೋಡಿ ತುಂಬಾ ಕೋಪವುಳ್ಳವನಾಗಿ ಮಾರ್ಪಟ್ಟರು. Your son will never speak. ನಿನ್ನ ಮಗನ ಎಂದಿಗೂ ಇನ್ನು ಮುಂದೆ ಮಾತನಾಡಲಿಕ್ಕೆ ಆಗುವುದಿಲ್ಲ. You should have done an operation by this time. ನೀನು ಈ ಸಮಯದ ಒಳಗಡೆ ನಿನ್ನ ಆಪರೇಷನ್ ಮಾಡಬೇಕಾಗಿತ್ತು. They rushed me back to the hospital in Trivandrum. ಅವರು ತಿರುಗಿ ಆಸ್ಪತ್ರೆಗೆ ತ್ವರಿತವಾಗಿ ತಕೊಂಡು The doctor said, "Oh, we are sorry, we didn't see this." ಡಾಕ್ಟರ್ ಹೇಳಿದರು, ಕ್ಷಮಿಸ್ರಿ, ನಾವು ಅದನ್ನು ಸರಿಯಾಗಿ ನೋಡಲಿಲ್ಲ ಎಂಬುದಾಗಿ. The doctor told my father and mother, ಡಾಕ್ಟರ್ ನನ್ನ ತಂದೆ ತಾಯಿ ನೋಡಿ ಹೇಳಿದರು, "It is 8 hours after the accident. ಇದು ಈ ಘಟನೆ ಸಂಭವಿಸಿ 8 ತಾಸುಗಳು ಈಗಾಗಲೇ ಕಳೆದಿದೆ. Nothing can be done now. ಈಗ ನಾವು ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ. We'll have to scrap off the dead cells of the two parts of the tongue and then join them together after scrapping off." ಅವರು ಹೇಳಿದರು, ಈ ತುಂಡಾಗಿರುವಂತ ನಾಲಿಗೆಯ ಸತ್ತೋಗಿರುವಂತ ಕಣಗಳನ್ನು ಎರಡು ಭಾಗದಿಂದ ಕತ್ತರಿಸಿ ನಾವು ತೆಗೆದುಹಾಕಿ ಅನಂತರ ನಾವು ಅದನ್ನು ಜೋಡಿಸಬೇಕೆಂಬುದಾಗಿ ಹೇಳಿದರು. And if you scrap off, ಒಂದು ವೇಳೆ ಅದನ್ನು ಕತ್ತರಿಸಿ ತೆಗೆದು the doctors told my father, ಡಾಕ್ಟರ್ಗಳು ನನ್ನ ತಂದೆ ನೋಡಿ ಹೇಳಿದರು, "Your son will never speak because there is a shortage of length in his tongue." ನಿಮ್ಮ ಮಗನು ಎಂದಿಗೂ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ನಾಲಿಗೆಯಲ್ಲಿ ಇರಬೇಕಾಗಿರುವಂತಹ ಆ ಉದ್ದದ ಅಳತೆ ಕಡಿಮೆ ಆಗುತ್ತದೆ ಎಂಬುದಾಗಿ. He will never speak. ಆತನು ಎಂದಿಗೂ ಮಾತನಾಡುವುದಿಲ್ಲ. The devil said, "Anish, Mano, Stephen will never speak," but God sitting in heaven said, "I have called him."
ಆ ಸೈತಾನಲ್ಲಿ ಹೇಳಿದನು ಸ್ಟೀಫನ್ ಎಂದಿಗೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ. ಆದರೆ ಪರಲೋಕದ ದೇವರು ಹೇಳಿದನು, ನಾನು ಅವನ ಮೇಲೆ ನನ್ನ ಕರೆಯನ್ನು ನಾಟಿದ್ದೇನೆ ಎಂಬುದಾಗಿ. The doctor said he will never speak. ಡಾಕ್ಟರ್ ಹೇಳಿದರು ಅವನ ಎಂದಿಗೆ ಇನ್ನು ಮುಂದೆ ಮಾತನಾಡಲಿಕ್ಕೆ ಸಾಧ್ಯವಿಲ್ಲ. But the Holy Spirit said, I have called him, he will preach my gospel. ಆದರೆ ಪರಿಶುದ್ಧಾತ್ಮ ದೇವರು ಹೇಳಿದರು, ನಾನು ಅವನನ್ನು ಕರೆದಿದ್ದೀನಿ, ಆತನು ನನ್ನ ಸುವಾರ್ತೆಯನ್ನು ಸಾರುತ್ತಾನೆ. The calling makes the difference. ಕರೆಯುವಿಕೆ ಬದಲಾವಣೆಯನ್ನು ನಮ್ಮಲ್ಲಿ ಉಂಟು ಮಾಡುವಂತದ್ದು. They operated me. ಅವರು ನನಗೆ ಶಸ್ತ್ರಚಿಕಿತ್ಸೆ ಮಾಡಿದರು. That was the first time in our family or in my father's life that we ever needed the help of the living God. ಅದೇ ಮೊಟ್ಟ ಮೊದಲನೇದಾಗಿ ನನ್ನ ತಂದೆಯ ಕುಟುಂಬದಲ್ಲಿ, ತಂದೆಯ ಜೀವಿತದಲ್ಲಿ ಬೇರೆಯವರ ಸಹಾಯ ನಮಗೆ ಬೇಕು ಅನ್ನುವಂತ ಒಂದು ಪರಿಸ್ಥಿತಿ ನಮಗೆ ಬಂದದ್ದು. My father for the very first time went on his knees in a hospital and started praying. ನನ್ನ ತಂದೆ ಅವರ ಜೀವಮಾನದಲ್ಲಿ ಮೊಟ್ಟ ಮೊದಲನೆಯ ಸಾರಿ ಆಸ್ಪತ್ರೆಯ ನೆಲದಲ್ಲಿ ಮೊಣಕಾಲು ಊರಿ ಪ್ರಾರ್ಥನೆ ಮಾಡಿದರು. God, give me back my son. ಆತನು ಪ್ರಾರ್ಥನೆ ಮಾಡಿದರು, ದೇವರೇ ನನ್ನ ಮಗನನ್ನು ಹಿಂತಿರುಗಿಸಿ ಕೊಡು. But Jesus sitting in heaven was smiling at my dad and saying, I have called him. ಪರಲೋಕದಲ್ಲಿ ಹಸಿರನಾಗಿದ್ದ ಯೇಸು ಕ್ರಿಸ್ತನು ನಗು ಮುಖದಿಂದ ನನ್ನ ತಂದೆಗೆ ಸದುತ್ರವನ್ನು ಕೊಟ್ಟನು, ನಾನು ಅವನ ಜೀವಿತದ ಮೇಲೆ ನನ್ನ ಕರೆಯನ್ನು ನಾನು The devil cannot bring sickness on a person who is called by God. If you believe it, ದೇವರಿಂದ ಕರೆಯಲ್ಪಟ್ಟವರ ಜೀವಿತದಲ್ಲಿ ಸೈತಾನ ಯಾವ ಅನಾರೋಗ್ಯವನ್ನು ಕಾಯಿಲೆಯನ್ನು ತಂದು ಹಾಕಲಿಕ್ಕೆ ಸಾಧ್ಯವಿಲ್ಲ. ನಂಬುವಂತವರು ಆಮೆನ್ ಎಂಬುದಾಗಿ ಹಲ್ಲೆಲೂಯಾ ಎಂಬುದಾಗಿ ಹೇಳ್ರಿ ನೋಡೋಣ. The calling makes the difference. ಆ ಕರೆಯುವಿಕೆ ಒಂದು ವ್ಯತ್ಯಾಸವನ್ನು ಉಂಟು ಮಾಡುತ್ತದೆ. They finished the operation, we went back. ಅವರ ಆಪರೇಷನ್ ಮುಗಿಸಿದ್ರು, ನಾವು ಹಿಂತಿರುಗಿ ಮನೆಗೆ ಬಂದವು. After some days, ಕೆಲವು ದಿನಗಳು ಕಳೆದ ನಂತರ, to the surprise of my father, ನನ್ನ ತಂದೆ ಆಶ್ಚರ್ಯ ಪಡುವ ರೀತಿಯಲ್ಲಿ I opened my mouth and said, Mummy. ನಾನು ಬಾಯನ್ನು ತೆರೆದು ಮೊದಲನೇದಾಗಿ ಅಮ್ಮ ಎಂಬುದಾಗಿ Jesus is real. ಯೇಸು ಕ್ರಿಸ್ತನು ಯಥಾರ್ಥವಾಗಿದ್ದಾನೆ. ಯೇಸು ಸತ್ಯವಂತನಾಗಿದ್ದಾನೆ. ಯೇಸು ಯಥಾರ್ಥವಂತನಾಗಿದ್ದಾನೆ. ಯೇಸು ಯಥಾರ್ಥವಂತನಾಗಿದ್ದಾನೆ. The calling makes a difference. ಕರೆಯುವಿಕೆ ಬದಲಾವಣೆಯನ್ನು ಉಂಟು ಮಾಡುತ್ತದೆ. The calling makes a difference. ಕರೆಯುವಿಕೆ ನಮ್ಮ ಜೀವಿತದಲ್ಲಿ ಬದಲಾವಣೆಯನ್ನು ಉಂಟು ಮಾಡುತ್ತದೆ. No one prayed for my healing. ನನ್ನ ಸೌಖ್ಯಕ್ಕಾಗಿ ಯಾರು ಪ್ರಾರ್ಥನೆ ಮಾಡಲಿಲ್ಲ. Nobody fasted for my healing. ಯಾರು ನನ್ನ ಸೌಖ್ಯಕ್ಕಾಗಿ ಉಪವಾಸ ಮಾಡಲಿಲ್ಲ. No magician was brought into our house for healing. ಯಾವ ಮಂತ್ರ ಮ್ಯಾಜಿಕ್ ಮಾಡುವಂತವರು ನನ್ನ ಸೌಖ್ಯಕ್ಕಾಗಿ ಮನೆಗೆ ಕರೆಯಲ್ಪಟ್ಟಿಲ್ಲ. Did it. ಆದರೆ ಆತನ ಕರೆಯುವಿಕೆ ನನ್ನ ಜೀವಿತದಲ್ಲಿ ಎಲ್ಲವನ್ನು ಸಾಧಿಸಿತು. ಆತನ ಕರೆಯುವಿಕೆ ನನ್ನ ಜೀವಿತದಲ್ಲಿ ಎಲ್ಲವನ್ನು ಸಾಧಿಸಿತು. I started speaking. ನಾನು ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದೆ. Not only speaking, God gave me a tongue to sing as well. ನಾನು ಬರೀ ಮಾತನಾಡುವುದಕ್ಕೆ ಮಾತ್ರವಲ್ಲ, ದೇವರು ಹಾಡುವುದಕ್ಕೆ ಕೂಡ ನನಗೆ ನಾಲಿಗೆಯನ್ನು ಕೊಟ್ಟನು. Days started going. ದಿನಗಳು ಹಾಗೆ ಮುಂದುವರಿತಾ ಇತ್ತು. Started studying well. ನಾನು ಸರಿಯಾಗಿ ನಾನು ಕಲಿತಾ ಇದ್ದೆ, ವಿದ್ಯಾಭ್ಯಾಸ ಮಾಡುತ್ತಾ ಇದ್ದೆ. My mother and my father used to tell me, pray, read the Bible, you will be blessed. ನನ್ನ ತಂದೆ ತಾಯಿ ಯಾವಾಗಲೂ ಹೇಳ್ತಾ ಇದ್ರು, ಪ್ರಾರ್ಥನೆ ಮಾಡು, ಸತ್ಯವೇದವನ್ನು ಓದು, ನಿನ್ನ ಜೀವಿತದಲ್ಲಿ ಆಶೀರ್ವದಿಸಲ್ಪಡುತ್ತಿ ಎಂಬುದಾಗಿ. In 1989, 1989ನೇ ಇಸವಿಯಲ್ಲಿ, when my dad was the bank manager of Federal Bank Vijayawada, ನನ್ನ ತಂದೆ ಫೆಡರಲ್ ಬ್ಯಾಂಕ್ ನಲ್ಲಿ ವಿಜಯವಾಡದಲ್ಲಿ ಮ್ಯಾನೇಜರ್ ಆಗಿದ್ದಾಗ, suddenly a sickness came in his life. ದಿಢೀರೆಂಬುದಾಗಿ ಒಂದು ರೋಗವು ಆತನ ಜೀವಿತದಲ್ಲಿ ಕಾಡಿತು. He was not able to urinate. ಆತನು ಮೂತ್ರ ವಿಸರ್ಜನೆ ಮಾಡ್ಲಿಕ್ಕೆ ಆಗಲಿಲ್ಲ. So he thought in his life, ನಾವು ನೆನೆಸಿದೀವಿ ಆತನ ಜೀವಿತದಲ್ಲಿ that is fine, ಎಲ್ಲವೂ ಸರಿಯಾಗಿದೆ, I will go to the hospital, ನಾವು ಆಸ್ಪತ್ರೆಗೆ ಹೋಗ್ತೀನಿ, the doctor will scan me, ಡಾಕ್ಟರ್ ಸ್ಕ್ಯಾನ್ ಮಾಡ್ತಾರೆ, doctor will give me a medicine, ಡಾಕ್ಟರ್ ಔಷಧಿಗಳು ಕೊಡ್ತಾರೆ, and I will be healed. ನಾನು ಸರಿಯಾಗ್ತೀನಿ. So he thought it was kidney stone and he went to the hospital. ನನ್ನ ತಂದೆ ಈ ರೀತಿ ಅನಿಸಿದ್ರು, ಕಿಡ್ನಿ ಕಲ್ಲಾಗಿರಬಹುದು, ಆಸ್ಪತ್ರೆಗೆ ಹೋದ್ರೆ ಅದು ಸರಿಯಾಗ್ತದೆ ಎಂಬುದಾಗಿ. The doctors scanned his entire body. ಡಾಕ್ಟರ್ಗಳು ಅವನ ಇಡೀ ದೇಹವನ್ನು ಪರಿಶೋಧನೆ ಮಾಡಿದರು. There was no kidney stone. ಅಲ್ಲಿ ಯಾವ ಕಿಡ್ನಿ ಕಲ್ಲು ಇಲ್ಲ. There was no problem with the urinary bladder. ಅಲ್ಲಿ ಯೂರಿನರಿ ಬ್ಲಾಡರ್ ಅಲ್ಲಿ ಯಾವ ಸಮಸ್ಯೆ ಇಲ್ಲ. The doctors were not able to find what went wrong. ಡಾಕ್ಟರ್ಗಳು ಯಾವುದು ತಪ್ಪಾಯಿತು ಎಂಬುದಾಗಿ ಕಂಡು ಹುಡುಕಲಿಕ್ಕೆ ಪತ್ತೆ ಹಚ್ಚಲಿಕ್ಕೆ ಆಗಲಿಲ್ಲ. Second day again he went to the hospital. ಎರಡನೇ ದಿನ ತಿರುಗಿ ಅವರ ಆಸ್ಪತ್ರೆಗೆ ಹೋಗಿದ್ರು. He is not urinated for one day. ಒಂದು ದಿನ ಪೂರ್ತಿ ಮೂತ್ರ ವಿಸರ್ಜನೆ ಮಾಡಲಿಲ್ಲ. Second day he went. ಎರಡನೇ ದಿನ ಅವರು ಹೋಗಿದ್ರು. He tried finding out what the sickness was. ಎರಡನೇ ದಿನ ಅವರ ರೋಗ ಏನೆಂಬುದಾಗಿ ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಪಟ್ಟರು. Could not find. ಅದರ ಕಂಡುಹಿಡಿಯಲಿಕ್ಕೆ Third day he went in an auto. ಮೂರನೇ ದಿನ ಅವರ ಬಳಿಗೆ ಹೋಗಿದ್ರು. Could not find. ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. Fourth day his friends took him. ನಾಲ್ಕನೇ ದಿನ ಆತನ ಸ್ನೇಹಿತರು ತಕೊಂಡು ಹೋಗಿದ್ರು. Could not find. ಯಾವ ಸಮಸ್ಯೆ ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ. ಐದನೇ ದಿನ he laid on his deathbed. ಆತನ ಮರಣದ ಹಾಸಿಗೆಯನ್ನು ಹಿಡಿದನು. It is 5 days after he urinated. 5 ದಿನಗಳಾಗಿತ್ತು ಈಗಾಗಲೇ ನನ್ನ ತಂದೆ ಮೂತ್ರ ವಿಸರ್ಜನೆ ಮಾಡಿ. His stomach became like a pregnant woman. ಆತನ ಹೊಟ್ಟೆ ಒಂದು ಬಸರಾಗಿರುವಂತ ಸಹೋದರಿಗೆ ಹೇಗಿರುತ್ತದೆ ಆ ರೀತಿಯಾಗಿ ಮಾರ್ಪಟ್ಟಿತು. He thought to himself that he will pass away.
ಆತನು ನೆನೆಸಿದ್ರೆ ಆತನು ತೀರಿ ಹೋಗುತ್ತಾನೆ, ಮುಗಿದು ಹೋಗುತ್ತದೆ ಎಂಬುದಾಗಿ. When the calling is on you, God works everything for your good. ಆದರೆ ಕರೆಯುವಿಕೆ ನಿಮ್ಮ ಮೇಲೆ ಇರುವುದಾಗಿದ್ದರೆ ದೇವರು ಎಲ್ಲವೂ ಒಳ್ಳೆಯದಕ್ಕಾಗಿ ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತಾನೆ. This sickness which saved our lives. ಆ ರೋಗವೇ ನಮ್ಮ ಜೀವಿತವನ್ನು ರಕ್ಷಣೆಯ ಮಾರ್ಗದಲ್ಲಿ ತಂದಿತು. We being a nominal Christian, we never prayed in spirit to the Lord. ನಾವು ಸಾಮಾನ್ಯವಾದ ಕ್ರೈಸ್ತರಾಗಿದ್ದೀವಿ, ಆತ್ಮದಲ್ಲಿ ದೇವರು ನೋಡಿ ನಾವು ಪ್ರಾರ್ಥನೆ ಮಾಡುವಂತರಾಗಿರಲಿಲ್ಲ. So fifth day evening, 6ನೇ ದಿನ ಸಾಯಂಕಾಲ ವೇಳೆಯಲ್ಲಿ my mother and my grandmother, they told my dad, ನನ್ನ ತಾಯಿ ಮತ್ತು ನನ್ನ ಅಜ್ಜಿ ನನ್ನ ತಾತರು ನೋಡಿ ಹೇಳಿದ್ರು, you have to pray, ನೀನು ಪ್ರಾರ್ಥನೆ ಮಾಡಬೇಕು, otherwise you will die. ತಂದೆಗೆ ನೋಡಿ ಹೇಳಿದ್ರು, ನೀನು ಪ್ರಾರ್ಥನೆ ಮಾಡಬೇಕು, ಇಲ್ಲವಾಗಿದ್ರೆ ನೀನು ಸಾಯ್ತಿ. My dad never believed in a prayer other than praying in church. ನನ್ನ ತಂದೆ ಸಭೆಯಲ್ಲಿ ಪ್ರಾರ್ಥನೆ ಮಾಡುವುದನ್ನು ಬಿಟ್ಟರೆ ಬೇರೆ ಎಲ್ಲಿ ಪ್ರಾರ್ಥನೆ ಮಾಡುವುದರಲ್ಲಿ ನಂಬಿಕೆ ಇಲ್ಲದೆ ಇರುವಂತ. But because of the force of my mother and my grandmother, ನನ್ನ ತಾಯಿ ಮತ್ತು ನನ್ನ ಅಜ್ಜಿಯ ಒತ್ತಡದಿಂದ, my dad said, okay, what should I do? ನನ್ನ ತಂದೆ ಹೇಳಿದ್ರು, ಸರಿ ನಾನು ಏನ್ ಮಾಡಬೇಕು? My grandmother said, call up the Jesus Calls prayer tower in Chennai. ನನ್ನ ಅಜ್ಜಿ ಹೇಳಿದ್ರು, ಚೆನ್ನೈಯಲ್ಲಿರುವಂತ ಯೇಸು ಕರೆಯುತ್ತಾನೆ ಪ್ರಾರ್ಥನೆ ಗೋಪುರಕ್ಕೆ ನೀನು ಕರೆ ಮಾಡು. It's in 1989. ಅದು 1998ನೇ ಇಸುವೆ. There was no STD facility at that point of time. ಆ ಸಮಯದಲ್ಲಿ STD ಸವಲತ್ತುಗಳು ಇರಲಿಲ್ಲ. It was only trunk booking. ಅಲ್ಲಿ ಟ್ರಂಕ್ ಮಾತ್ರ ಬುಕ್ ಮಾಡಿ ಮಾತನಾಡಬೇಕು. So my dad booked a trunk and called the Jesus Calls prayer tower in Madras. ನನ್ನ ತಂದೆ ಟ್ರಂಕ್ ಕಾಲ್ ಬುಕ್ ಮಾಡಿ ಜೀಸಸ್ ಕಾಲ್ಸ್ ಪ್ರೇಯರ್ ಟವರ್ ಜೊತೆಲಿ ಮಾತನಾಡಿದನು. My dad is lying on his bed. ನನ್ನ ತಂದೆ ಹಾಸಿಗೆಯಲ್ಲಿ ಮಲಗಿದ್ದಾನೆ. Myself and my brother, we were standing on the opposite side. ನಾನು ನನ್ನ ಸಹೋದರನು ನನ್ನ ತಂದೆ ಎದುರುಗಡೆ ನಾವು ನಿಂತುಕೊಂಡಿದ್ದೀವಿ. My mother was standing close to my dad. ನನ್ನ ತಾಯಿ ನನ್ನ ತಂದೆಯ ಹತ್ತಿರ ನಿಂತುಕೊಂಡಿದ್ದಾರೆ. And an ordinary person picked up the phone in the Jesus Calls prayer tower. ಯೇಸು ಕರೆಯುತ್ತಾನೆ ಪ್ರಾರ್ಥನೆ ಗೋಪುರದಲ್ಲಿ ಒಬ್ಬ ಸಾಮಾನ್ಯವಾದ ಸಹೋದರನು ಫೋನ್ ಅನ್ನು ತೆಗೆದನು. She was praying. ಆಕೆಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಳು. After some time, ಕೆಲವು ಸಮಯ ಕಳೆದ ನಂತರ she cried out loudly, ಆಕೆ ಜೋರಾಗಿ ಕೂಗಿಕೊಂಡಳು, I can see the hands of Jesus Christ. ನಾನು ಯೇಸು ಕ್ರಿಸ್ತನ ಕೈಗಳನ್ನು ನೋಡುತ್ತಾ ಇದ್ದೀನಿ. It is coming. ಅದು ಇಳಿದು ಬರ್ತಾ ಇದೆ. It is touching you. ಅದು ಈಗ ನಿಮ್ಮನ್ನು ಮುಟ್ಟುತ್ತಾ ಇದೆ. Right now you are healed. ಈಗಲೇ ನೀನು ಸೌಖ್ಯವಾಗುತ್ತಾ ಇದ್ದೀ. The moment she said that over the phone, ಯಾವ ಕ್ಷಣದಲ್ಲಿ ದೂರವಾಣಿಯಲ್ಲಿ ಫೋನಲ್ಲಿ ಅದನ್ನು ಆಕೆ ಮಾತನಾಡಿದಳು, my mother who was standing very next to my father who is on a dead bed, ಮರಣದ ಹಾಸಿಗೆಯಲ್ಲಿ ಮಲಗಿರುವಂತ ನನ್ನ ತಂದೆಯ ಪಕ್ಕದಲ್ಲಿ ಇದ್ದಂತ ನನ್ನ ತಾಯಿ, she immediately fell down backwards and she started saying stotram 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 hallelujah. ಆಕೆ ತಕ್ಷಣವಾಗಿ ಹಿಂದಕ್ಕೆ ಬಿದ್ದು ಸ್ತೋತ್ರ 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 ಹಾಲೆಲೂಯಾ ಎಂಬುದಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. So being a CSI Christian, till that day we only saw the Pentecostal people saying stotram stotram so fast. ಇಲ್ಲಿಯವರೆಗೆ ನಾವು CSI ಹಿನ್ನೆಲೆಯಿಂದ ಬಂದವರಾಗಿದ್ದವರು, ಪೆಂತೆಕೋಸ್ತೆ ಪಂಗಡಕ್ಕೆ ಸೇರಿದವರು ಮಾತ್ರ ಹಾಲೆಲೂಯಾ ಹಾಲೆಲೂಯಾ ಸ್ತೋತ್ರ ಸ್ತೋತ್ರ ಎಂಬುದಾಗಿ ಹೇಳುವುದನ್ನು ನಾವು ಕೇಳಿಸಿಕೊಂಡಿದ್ದೀವಿ. We never understood that it was the presence of the Lord. ನಾವು ದೇವರ ಪ್ರಸನ್ನತೆ ಇರುವುದನ್ನು ನಾವು ಅಲ್ಲಿವರೆಗೆ ಅನುಭವಿಸಲಿಲ್ಲ. She told my dad over the phone, brother, Jesus has healed you, go to the toilet, check up for yourself and write to us. ಆಕೆ ಫೋನ್ ಮೂಲಕವಾಗಿ ಹೇಳಿದ್ರು, ಸಹೋದರನೇ ಯೇಸುವಿನನ್ನು ಮುಟ್ಟಿರುವುದನ್ನು ನೋಡುತ್ತಾ ಇದ್ದೀನಿ, ನೀವು ಎದ್ದು ಆ ಶೌಚಾಲಯಕ್ಕೆ ಹೋಗಿ ಮೂತ್ರ ವಿಸರ್ಜನೆ ಮಾಡಿ ಎಂಬುದಾಗಿ she disconnected the call. ಆಕೆ ಫೋನ್ ಅನ್ನು ಕಟ್ ಮಾಡಿದಳು. My dad felt some strength in his body. ನನ್ನ ತಂದೆ ಅವರ ದೇಹದಲ್ಲಿ ಒಂದು ಬಲವನ್ನು ಅವರು ಅನುಭವಿಸಿದರು. He got up. ಅವರು ಎದ್ದರು. He went to the toilet without faith. ಅವರು ನಂಬಿಕೆ ಇಲ್ಲದವರಾಗಿ ಎದ್ದು ಆ ಟಾಯ್ಲೆಟ್ಗೆ ಹೋಗಿದರು. When he tried to urinate, Jesus did a miracle. He was healed by the power of God. If you're happy, give a good clap offering to Jesus. ಅವರು ಮೂತ್ರ ವಿಸರ್ಜನೆ ಮಾಡುವುದಕ್ಕೆ ಪ್ರಯತ್ನ ಪಟ್ಟಾಗ ಹಾಗೆ ಸರಾಗವಾಗಿ ಮೂತ್ರ ವಿಸರ್ಜನೆ ಆಯಿತು. ಯೇಸು ಕ್ರಿಸ್ತನು ಅದ್ಭುತವನ್ನು ಮಾಡಿದನು. It happened because of a calling. ಅದು ಸಂಭವಿಸಿತು ಏಕೆಂದರೆ ದೇವರ ಕರೆಯುವಿಕೆ. That changed our lives. ಅದು ನಮ್ಮ ಜೀವಿತವನ್ನೇ ಬದಲಾವಣೆ ಮಾಡಿತು. From the next day we started living the traditions where we were born up as a CSI Christian. ಮಾರನೇ ದಿನದಿಂದ ನಾವು CSI ಹಿನ್ನೆಲೆಯಲ್ಲಿ ಪಾರಂಪರ್ಯಗಳು ಸಂಪ್ರದಾಯಗಳನ್ನು ಅನುಸರಿಸಿ ಜೀವಿಸಿದ ಆ ಜೀವಿತವನ್ನು ಬಿಟ್ಟು ಬದಲಾವಣೆ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆವು. We started attending a independent church. ನಾವು ಒಂದು ಇಂಡಿಪೆಂಡೆಂಟ್ ಸಭೆಯಲ್ಲಿ ಆರಾಧನೆಗೆ ಪಾಲ್ಗೊಳ್ಳುವುದಕ್ಕೆ ಪ್ರಾರಂಭ ಮಾಡಿದೆವು. And the Hope in Jesus ministry was formed in 1989 in Andhra Pradesh, Vijayawada. 1989ನೇ ಇಸುವೆಯಲ್ಲಿ ಕ್ರಿಸ್ತನಲ್ಲಿ ನಿರೀಕ್ಷೆ ಎನ್ನುವಂತ ಈ ಸೇವೆ ಆ ವಿಜಯವಾಡದಲ್ಲಿ ಪ್ರಾರಂಭಿಸಲ್ಪಟ್ಟಿತು. വഴിയൊരുക്കും അവനാഴികളിൽ വലം കൈ പിടിച്ചെന്നെ വഴി നടത്തും. വഴിയൊരുക്കും അവനാഴികളിൽ
വലം കൈ പിടിച്ചെന്നെ വഴി നടത്തും. വാതിലുകൾ പലതും അടഞ്ഞിടിലും വല്ലഭൻ പുതുവഴി തുറന്നിടുമേ. വാതിലുകൾ പലതും അടഞ്ഞിടിലും വല്ലഭൻ പുതുവഴി തുറന്നിടുമേ. എനിക്കായി കരുതും യേശു നല്ലയോ ഹരി. എനിക്കായി കരുതും യേശു നല്ലയോ ഹരി. കഷ്ടങ്ങളിൽ നല്ല തുണയേശു, കണ്ണുനീരവൻ തുടയ്ക്കും. കഷ്ടങ്ങളിൽ നല്ല തുണയേശു, കണ്ണുനീരവൻ തുടയ്ക്കും. God will open a way for you. ದೇವರು ನಿಮಗೋಸ್ಕರ ಮಾರ್ಗವನ್ನು ತೆರೆಯ ಮಾಡುತ್ತಾನೆ. Those who are called by God, ಯಾರು ದೇವರಿಂದ ಕರೆಯಲ್ಪಟ್ಟಿದ್ದೀರೋ, don't worry about your present situation. ನಿಮ್ಮ ವರ್ತಮಾನದ ಪರಿಸ್ಥಿತಿಯನ್ನು ನೋಡಿ ನೀವು ಚಿಂತೆ You have ಮಾಡಬೇಡಿ. a calling of God in your life. ನಿಮ್ಮ ಜೀವಿತದ ಮೇಲೆ ದೇವರ ಕರೆಯುವಿಕಿದೆ. You have a calling of God in your life. ನಿಮ್ಮ ಜೀವಿತದಲ್ಲಿ ದೇವರ ಕರೆಯುವಿಕಿದೆ. Nobody can take the calling. ಯಾರು ದೇವರ ಕರೆಯನ್ನು ಬದಲಾವಣೆ ಮಾಡಲಿಕ್ಕೆ Nobody ಸಾಧ್ಯವಿಲ್ಲ. can take it away. ಯಾರು ಅದನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. Jesus. എന്റെ രോഗം നീ വഹിച്ചു, എന്റെ ശാപം നീ മുറ്റും. എന്റെ കൂടെ ചേർന്ന് പറയാമോ? എന്റെ രോഗം നീ വഹിച്ചു, എന്റെ ശാപം നീ മുറ്റും. എനിക്കായി തല്ലയോ ക്രൂശിങ്കൽ ജീവനെ തന്നത്. എനിക്കായി തല്ലയോ ക്രൂശിങ്കൽ ജീവനെ തന്നത്. കരങ്ങൾ ഉയർത്തി പറയാമോ? യേശുവേ, യേശുവേ രക്ഷാദായക, നിന്റെ സന്നിധേ വരുന്നു. എന്റെ പാപഭാരവുമായി വല്ലഭ രക്ഷയേ. എന്റെ പാപഭാരവുമായി വല്ലഭ രക്ഷയേ. Jesus has called you. ಯೇಸು ಕ್ರಿಸ್ತನು ನಿಮ್ಮನ್ನು ಕರೆದಿದ್ದಾನೆ. Jesus has called you. ಯೇಸು ನಿಮ್ಮನ್ನು ಕರೆದಿದ್ದಾನೆ. Nothing will happen in your life. ನಿಮ್ಮ ಜೀವಿತದಲ್ಲಿ ಏನು ಸಂಭವಿಸಲಿಕ್ಕೆ ಸಾಧ್ಯವಿಲ್ಲ. Whatever sickness you have in your bodies today, ನಿಮ್ಮ ದೇಹದಲ್ಲಿ ಇವತ್ತು ಯಾವುದೇ ರೋಗ ಇರಲಿ, believe that Jesus is in action. ನಂಬಿಕೆ ಇಡ್ರಿ, ಯೇಸು ಕ್ರಿಸ್ತನು ನಿಮಗೆ ಉತ್ತರ He ಕೊಡುತ್ತಾನೆ. will heal you. ಆತನು ನಿಮ್ಮನ್ನು ಸೌಖ್ಯಪಡಿಸುತ್ತಾನೆ, He will heal you. ನಿಮ್ಮನ್ನು ಗುಣಪಡಿಸುತ್ತಾನೆ. രോഗങ്ങളാൽ നീ വലയുകയോ, ഭാരങ്ങളാൽ നീ തളരുകയോ. രോഗങ്ങളാൽ നീ വലയുകയോ, ഭാരങ്ങളാൽ നീ തളരുകയോ. അടിപ്പിണരാൽ യേശു സൗഖ്യം തരും. വചനമയച്ചു നിന്നെ
വിടുവിച്ചിടും. അടിപ്പിണരാൽ യേശു സൗഖ്യം തരും. വചനമയച്ചു നിന്നെ കരം വെച്ച് പറയാമോ? എനിക്കായി കരുതും. വിശ്വസിക്കുന്ന എല്ലാവരും യേശു നല്ലയോ ഹരി. എല്ലാരും നെഞ്ചിൽ കരം വെച്ച് പറയാമോ? കരുതും യേശു നല്ലയോ ഹരി. കഷ്ടങ്ങളിൽ നല്ല തുണയേശു. കണ്ണു നിറവൻ തുടയ്ക്കും. കഷ്ടങ്ങളിൽ നല്ല തുണയേശു. കണ്ണു നിറവൻ തുടയ്ക്കും. Everything works together for those who are called and predestined by God. ಯಾರು ದೇವರಿಂದ ಕರೆಯಲ್ಪಟ್ಟು ದೇವರಿಂದ ಆಯ್ಕೆ ಮಾಡಲ್ಪಟ್ಟಿದ್ದಾರೋ ಅವರ ಜೀವಿತದಲ್ಲಿ ಎಲ್ಲವೂ ಅವರ ಒಳ್ಳೆಯದಕ್ಕಾಗಿಯೇ ನಡೆಯುವಂತದಾಗಿದೆ. It works together for your good. ಅದು ನಿಮ್ಮ ಒಳ್ಳೆಯದಕ್ಕಾಗಿ ಕ್ರಿಯೆ ಮಾಡುತ್ತದೆ. It works together for your good, my dear sister. ಅದು ನಿಮ್ಮ ಒಳ್ಳೆಯದಕ್ಕಾಗಿ ಸಹೋದರಿ ಅದು ಕಾರ್ಯ ಮಾಡುತ್ತದೆ. Yes, it works together for your good. ನಿಮ್ಮ ಒಳ್ಳೆಯದಕ್ಕಾಗಿ ಅದು ಕಾರ್ಯ ಮಾಡುತ್ತದೆ. Just think of the greatness of God in your life. ನಿಮ್ಮ ಜೀವಿತದಲ್ಲಿರುವಂತಹ ಶ್ರೇಷ್ಠವಾದ ಕಾರ್ಯ ವಿಷಯವಾಗಿ ನೆನಪು ಮಾಡಿ. ഇരുൾ നമ്മെ മൂടിടുമ്പോ ലോക വെളിച്ചമായി അവനണയും. രോഗികളായിടുമ്പോ സൗഖ്യദായകൻ അവനരുളും. ഇരുൾ നമ്മെ മൂടിടുമ്പോ ലോക വെളിച്ചമായി അവനണയും. രോഗികളായിടുമ്പോ സൗഖ്യദായകൻ അവനണയും. അവനാലയത്തിൽ സ്വർഗ നന്മകളാൽ അവനാലയത്തിൽ സ്വർഗ നന്മകളാൽ നമ്മെ നിറച്ചിടുമനുദിനവും. നമ്മെ നിറച്ചിടുമനുദിന. ശബ്ദമുയർത്തി യേശുവേ യേശു യേശു യേശുവായിലും വലിയവൻ. വിശ്വസിക്കുന്ന എല്ലാവരും കരങ്ങൾ ഉയർത്തി യേശു യേശു യേശുവാരിലും മതിയായ. ശബ്ദമുയർത്തി യേശുവേ യേശു യേശു യേശുവാരിലും വലിയവൻ. യേശു യേശു യേശുവാരിലും മതിയായ. നന്മയല്ലാതെ ഒന്നും ചെയ്തിടാത്തവൻ. നന്മയല്ലാതൊന്നും ചെയ്തിടാത്തവൻ. തിന്മയാകെ മായിക്കുന്നവൻ. നന്മയല്ലാതൊന്നും ചെയ്തിടാത്തവൻ. തിന്മയാകെ മായിക്കുന്നവൻ. പാപമെല്ലാം മറക്കുന്നവൻ. പുതുജീവൻ എന്നിൽ പകരുന്നവൻ. പാപമെല്ലാം മറക്കുന്നവൻ. പുതുജീവൻ എന്നിൽ പകരുന്നവൻ. ഓ യേശു. കരങ്ങൾ വീശി പാടിയാട്ടെ. യേശു
യേശു യേശുവാരിലും വലിയ ഓ ശബ്ദമുയർത്തി യേശുവിന്റെ നാമം യേശു യേശു യേശുവാരിലും മതിയാ സന്തോഷത്തോടെ വിശ്വാസത്തോടെ യേശു 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 യേശുവാരിലും വലിയവൻ യേശു ഹല്ലേലൂയ യേശു യേശുവാരിലും മതിയായവൻ യേശുവാരിലും മതിയായവൻ യേശുവാരിലും മതിയായവൻ കരങ്ങൾ ആട്ടിച്ച് കർത്താവിന്റെ നാമത്തിൽ യേശുവിനെ മഹിಮೆಪಡಿಸೋಣ. You have a calling in your life. ನಿಮ್ಮ ಜೀವಿತದಲ್ಲಿ ದೇವರ ಕರೆ ನಿಮಗಿದೆ ಪ್ರಿಯರೇ. You have a calling. ನಿಮಗೆ ಕರೆ ಇದೆ. You have a calling. ನಿಮ್ಮ ಮೇಲೆ ಕರೆ ಇದೆ. ರೋಗಂ will not win over you when you have a calling. ನಿಮ್ಮ ಮೇಲೆ ದೇವರ ಕರೆ ಇರುವಾಗ ರೋಗ ನಿಮ್ಮನ್ನು ಕೆಳಗಡೆ ತಳ್ಳಲಿಕ್ಕೆ ಸಾಧ್ಯವಿಲ್ಲ. ಆಮೆನ್ ತಾಯ. ನಂಬುವುದಾಗಿದ್ರೆ ಆಮೆನ್ ಎಂಬುದಾಗಿ ಹೇಳಿ. It changed our lives. ಅದು ನಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. We were saved. ನಾವು ರಕ್ಷಿಸಲ್ಪಟ್ಟಿದ್ದೇವೆ. ರಕ್ಷಿಸಲ್ಪಟ್ಟು ನಾವು ರಕ್ಷಿಸಲ್ಪಟ್ಟಿದ್ದೇವೆ. ಯೇಸುವಿನಲ್ಲಿ ಯೇಸುವಿನಲ್ಲಿ ನಾವು ಸೇರಿಸಲ್ಪಟ್ಟಿದ್ದೇವೆ. We came back to Trivandrum. ನಾವು ತಿರುಗಿ ನಾವು ಟ್ರಿವಾಂಡ್ರಮ್ಗೆ ನಾವು ಬಂದೆವು. I finished my 10th standard. ನಾನು ನನ್ನ 10ನೇ ತರಗತಿಯನ್ನು ಮುಗಿಸಿದೆ. I was a good student. ನಾನು ಉತ್ತಮವಾದ ವಿದ್ಯಾರ್ಥಿ. Never I saw films. ನಾನು ಸಿನಿಮಾ ನೋಡೋದಿಲ್ಲ. Never I went for outings. ನಾನು ಹೊರಗಡೆ ಎಲ್ಲಿ ಸುತ್ತಾಡ್ಲಿಕ್ಕೆ ಹೋಗಿದವನಲ್ಲ. No sin in my life. ನನ್ನ ಜೀವಿತದಲ್ಲಿ ಯಾವ ಪಾಪವಿಲ್ಲ. After 10th, 10ನೇ ತರಗತಿ ಮುಗಿದ ನಂತರ my dad got me an admission to the Marivenius College, Trivandrum. 97ನೇ ಇಸ್ವಿಯಲ್ಲಿ ನನಗೆ ಟ್ರಿವಾಂಡ್ರಮ್ನಲ್ಲಿರುವಂತ ಕಾಲೇಜಿನಲ್ಲಿ ಅಡ್ಮಿಷನ್ ಹುಡುಕಿದ್ರು. The moment I stepped into a college for my pre-degree, ನನ್ನ ಪ್ರೀ ಡಿಗ್ರಿಗೋಸ್ಕರ ನಾನು ಕಾಲೇಜಿನಲ್ಲಿ ಪ್ರವೇಶ ಮಾಡಿದ ಆ ಕ್ಷಣದಲ್ಲಿ sin came into my life. ಪಾಪವು ನಮ್ಮ ಜೀವಿತದಲ್ಲಿ ಪ್ರವೇಶ ಮಾಡಿತು. For the very first time I went to the cinema theater. ಮೊಟ್ಟ ಮೊದಲನೆಯ ಸಾರಿ ನಾನು ಸಿನಿಮಾ ರಂಗಕ್ಕೆ ನಾನು ಹೋಗಿದ್ದೆ, ಚಲನಚಿತ್ರ ರಂಗಕ್ಕೆ ಹೋಗಿದ್ದೆ. For the first time I went to see a good Malayalam movie. ನಾನು ಮೊಟ್ಟ ಮೊದಲನೇ ಸಾರಿ ಒಂದು ಒಳ್ಳೆಯ ಮಲಯಾಳಂ ಚಲನಚಿತ್ರ ನೋಡ್ಲಿಕ್ಕೆ ನಾನು ಹೋಗಿದೆ. Then the film became addiction for me. ಆ ನಂತರ ಫಿಲ್ಮ್ ಅದು ನನ್ನನ್ನು ಗುಲಾಮಗಿರಿಯಲ್ಲಿ ಇಟ್ಟಿತ್ತು. Sin came into my life. ಪಾಪವು ನನ್ನ ಒಳಗಡೆ ಬಂದಿತ್ತು. Sin came into my life. ಪಾಪವು ನನ್ನ ಒಳಗಡೆ ಬಂದಿತ್ತು. Then I moved to my second pre-degree. ನಾನು ನನ್ನ ಸೆಕೆಂಡ್ ಪ್ರೀ ಡಿಗ್ರಿಗೆ ನಾನು ಹೋಗಿದೆ. My friends taught me how to smoke. ನನ್ನ ಸ್ನೇಹಿತರು ಹೇಗೆ ಧೂಮಪಾನ ಮಾಡುವುದು ಎಂಬುದನ್ನು ನನಗೆ ಕಲಿಸಿಕೊಟ್ರು. We as friends started gathering to drink together. ನಾವು ಸ್ನೇಹಿತರಾಗಿ ಒಟ್ಟಾಗಿ ಸೇರಿ ಕುಡಿಯಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ. We started bunking colleges. ನಾವು ಕಾಲೇಜುಗಳಿಗೆ ಬಂಕ್ ಹೊಡಿಲಿಕ್ಕೆ ಕಟ್ಟೊಡಿಲಿಕ್ಕೆ ಪ್ರಾರಂಭ ಮಾಡಿದ್ವಿ. I started spoiling my life in sin. ನನ್ನ ಜೀವನವನ್ನು ಪಾಪದಲ್ಲಿ ನಾಶ ಮಾಡುವುದಕ್ಕೆ ಪ್ರಾರಂಭ ಮಾಡಿದೆ. But Jesus was saying, I have called him. ಆದರೆ ನನ್ನ ಯೇಸು ಹೇಳುತ್ತಾ ಇದ್ರು, ನಾನು ನಿನ್ನ ಮೇಲೆ ನನ್ನ ಕರೆ ಇದೆ ಎಂಬುದಾಗಿ. Sin came into my life. ಪಾಪವು ನನ್ನ ಜೀವಿತದಲ್ಲಿ ಬಂದಿತ್ತು. The attendance percentage for my second pre-degree was 3%. ಸೆಕೆಂಡ್ PUCಗೆ ನಾನು ಹೋಗಿದಾಗ ನನ್ನ ಒಂದು ಅಟೆಂಡೆನ್ಸ್ ಎಷ್ಟೆಂದರೆ ಕೇವಲ 3% ಮಾತ್ರ ಇತ್ತು. The teachers were afraid of us because we were part of the gang fighting teams. ಟೀಚರ್ಸ್ ತುಂಬಾ ಹೆದರ್ತಾ ಇದ್ರು, ಭಯಪಡ್ತಾ ಇದ್ರು. ಯಾಕಂದ್ರೆ ನಾವು ಗುಂಪಾಗಿ ಸೇರಿಕೊಂಡು ಕಲಹ ಮಾಡುವಂತವರು, ಗಲಾಟೆ ಮಾಡುವಂತವರು. So because they are afraid, they will give the hall tickets. ಆದ್ರಿಂದ ನಮಗೆ ಹೆದರಿಕೊಂಡು ನಮಗೆ ಹಾಲ್ ಟಿಕೆಟ್ ಅವರು ಕೊಟ್ಟರು. But I never even attended one class. ಆದ್ರೆ ನಾನು ಒಂದು ತರಗತಿಯಲ್ಲಿ ಕೂಡ ನಾನು ಭಾಗವಹಿಸಲಿಲ್ಲ. I went for my practical exam. ನನ್ನ ಒಂದು ಪ್ರಾಯೋಗಿಕ ಆ ಒಂದು ಎಕ್ಸಾಮ್ಗೆ ನಾನು ಹೋಗಿದೆ. For the physics practical exam, I got the concave lens. ಆ ಫಿಸಿಕ್ಸ್ ನಲ್ಲಿ ನಾನು ಕಾನ್ಕೇವ್ ಲೈನ್ ಗೆ ಅಷ್ಟೇ ನಾನು ಅಂಕಗಳನ್ನು ತಗೊಂಡಿದ್ದೆ. I never knew how to identify a concave lens because I have never attended my classes. ನಾನು ಕಾನ್ಕೇವ್ ಲೈನ್ ಅದು ಹೇಗೆ ಎಂಬುದನ್ನು ಕಂಡುಹಿಡಿಯಲಿಕ್ಕೆ ಆಗಲಿಲ್ಲ, ಯಾಕಂದ್ರೆ ನನ್ನ ತರಗತಿಯಲ್ಲಿ ನಾನು ಭಾಗವಹಿಸಲಿಲ್ಲ. I went for my chemistry practicals. ನಾನು ಕೆಮಿಸ್ಟ್ರಿ ಪ್ರಾಕ್ಟಿಕಲ್ ಹೋಗಿದೆ. Saw so many test tubes. ಅನೇಕ ಟೆಸ್ಟ್ ಟ್ಯೂಬ್ಗಳು, so many color liquids. ಅನೇಕ ಲಿಕ್ವಿಡ್ಗಳು, ದ್ರವಗಳಿತ್ತು. And everybody was mixing. ಎಲ್ಲರೂ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ರು. So I also took everything, mixed everything. ನಾನು ಕೂಡ ಎಲ್ಲವನ್ನು ತೆಗೆದು ಎಲ್ಲದರಲ್ಲಿ ಮಿಕ್ಸ್ ಮಾಡಿದೆ. Burst, pow! The test tube itself burst. ಆ ಟೆಸ್ಟ್ ಟ್ಯೂಬ್ ಹಾಗೆ ಸಿಡಿದೋಯ್ತು. When sin came into my life,
I started becoming a failure in my life. ನನ್ನ ಜೀವಿತದಲ್ಲಿ ಪಾಪವು ಪ್ರಾರಂಭ ಮಾಡಿದಾಗ, ಪ್ರವೇಶ ಮಾಡಿದಾಗ ನನ್ನ ಜೀವಿತದಲ್ಲಿ ಎಲ್ಲದರಲ್ಲಿ ನಾನು ಸೋಲನ್ನು ಅನುಭವಿಸುವಂತವನಾಗಿ. In my 10th examination I got distinction. ನನ್ನ 10ನೇ ತರಗತಿ ಪರೀಕ್ಷೆಯಲ್ಲಿ ನಾನು ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗಿದೆ. I got good marks. ನನಗೆ ಉತ್ತಮವಾದ ಅಂಕಗಳು. But the moment when I ended up in sin, ಆದರೆ ನಾನು ಯಾವ ಕ್ಷಣದಲ್ಲಿ ಪಾಪದಲ್ಲಿ ಪ್ರವೇಶ ಮಾಡಿದೆನೋ, failure started happening in my life. ನನ್ನ ಜೀವಿತದಲ್ಲಿ ಸೋಲು ಪ್ರಾರಂಭವಾಯಿತು. Wrote my pre-degree examination. ನನ್ನ ಪ್ರೀ-ಡಿಗ್ರಿ ಎಕ್ಸಾಮ್ ನಾನು ಬರೆದೆ. After the examination results came out, ಆ ಪರೀಕ್ಷೆ ಬರೆದ ನಂತರ ಫಲಿತಾಂಶಗಳು ಹೊರಬಿದ್ದಾಗ my percentage was 39. ನನ್ನ ಪರ್ಸೆಂಟೇಜ್ ಶೇಕಡ ಎಷ್ಟಿತ್ತು ಗೊತ್ತಾ? 39 ಮಾತ್ರ ಇತ್ತು. My dad dreamt of making me an engineer. ನನ್ನ ತಂದೆ ನನ್ನನ್ನು ಒಬ್ಬ ಎಂಜಿನಿಯರ್ ಆಗಿ ಮಾಡಬೇಕೆಂಬ ಕನಸು ಕಾಣುತ್ತಾ ಇದ್ರು. My dad, because he was healed through the Jesus Calls ministry, ನನ್ನ ತಂದೆ ಯೇಸು ಕರಿತನ ಸೇವೆಯ ಪ್ರಾರ್ಥನೆ ಮೂಲಕವಾಗಿ ಆತನು ಸೌಖ್ಯ ಹೊಂದಿದ್ರಿಂದ, and he was so close to brother Dinakaran uncle. ಆತನು ದಿನಕರನ್ ಅಂಕಲ್ ಜೊತೆ ತುಂಬಾ ಒಂದು ಆಪ್ತ ಸ್ನೇಹಿತರಾಗಿದ್ದರು. Dinakaran uncle always used to say, make sure that you send your son to my college. ನನ್ನ ಡಿಜಿಎಸ್ ದಿನಕರ ಅಂಕಲ್ ಯಾವಾಗಲೂ ಹೇಳ್ತಾ ಇದ್ರು, ನನ್ನ ತಂದೆ ನೋಡಿ ನಿನ್ನ ಮಗನು ನನ್ನ ಕಾಲೇಜಿಗೆ ಕಳಿಸಿಕೊಡಬೇಕೆಂಬುದಾಗಿ ಹೇಳ್ತಾ ಇದ್ರು. My dad dreamt of making me an engineer. ನನ್ನ ತಂದೆ ನನ್ನನ್ನು ಒಬ್ಬ ಎಂಜಿನಿಯರ್ ಆಗಿ ಮಾಡಬೇಕೆಂಬ ಕನಸು ಕಾಣುತ್ತಾ ಇದ್ರು. But it was shattered when I got 39% marks in my life because of sin, and the eligibility of engineering was 50% and above. ಆ ಎಂಜಿನಿಯರ್ ಆ ಒಂದು ಪದವಿಯನ್ನು ಕಾಲೇಜಲ್ಲಿ ಸೀಟ್ ನಾನು ಹೊಂದಿಕೊಳ್ಳಬೇಕಾಗಿದ್ರೆ 59% ಹೆಚ್ಚಾಗಿ ಅಂಕಗಳು ಇರಬೇಕು. ಆದರೆ 39% ನನಗೆ ದೊರಕಿದ್ರಿಂದ ನನ್ನ ತಂದೆ ಆಶ್ಚರ್ಯಕ್ಕೆ ಒಳಗಾಗಿದ್ರು, ಬೆರಗಾಗಿದ್ರು. Everybody was disappointed. ಎಲ್ಲರೂ ಬೇಸರಕ್ಕೊಳಗಾಗಿದ್ರು. But Jesus was smiling, sitting in heaven, saying, I have called this boy. ಆದರೆ ಪರಲೋಕದಲ್ಲಿ ಆಸೀನನಾಗಿದ್ದ ಯೇಸು ಕ್ರಿಸ್ತನು ನಗುತ್ತಾ ಹೇಳ್ತಾ ಇದ್ರು, I have called this boy. ನಿನ್ನ ಜೀವಿತದ ಮೇಲೆ ಇದೆ ಎಂಬುದಾಗಿ. I have called him. ನಾನು ಆತನನ್ನು ಕರೆದಿದ್ದೇನೆ. Failure made me think that it was because of my friendship I lost my career. ಈ ಸೋಲಿನ ಅನುಭವ ನಾನು ಆಲೋಚನೆ ಮಾಡುವುದಕ್ಕೆ ನನ್ನ ಮಾರ್ಗ ನಡೆಸಿತು. ಕೆಟ್ಟ ಸಹವಾಸವು, ಕೆಟ್ಟ ಸ್ನೇಹಿತರ ಸಹವಾಸವು ನನ್ನನ್ನು ಈ ರೀತಿಯಾಗಿ ಮಾಡಿತೆಂಬುದಾಗಿ ನಾನು ಆಲೋಚನೆ ಮಾಡಿದೆ. I came out of my friendships. ನನ್ನ ಸ್ನೇಹಿತರನ್ನು ಬಿಟ್ಟು ನಾನು ಹೊರಗಡೆ ಬಂದೆ. Started returning to Jesus. ನಾನು ತಿರುಗಿ ಯೇಸುವಿನ ಬಳಿಗೆ ತಿರುಗಿ ಬರಲಿಕ್ಕೆ ಪ್ರಾರಂಭ ಮಾಡಿದೆ. When the calling is in your life, ನಿಮ್ಮ ಜೀವಿತದ ಮೇಲೆ ದೇವರ ಕರೆ ಇರುವುದಾಗಿದ್ದರೆ, no matter how far you run away from Jesus, ನೀವು ಯೇಸುವಿನ ಬಿಟ್ಟು ಎಷ್ಟು ದೂರ ಓಡಿದ್ರೂ ಚಿಂತೆ ಪಡಬೇಡ್ರಿ. He will call you. ಆತನು ಕಡ್ಡಾಯವಾಗಿ He will hold you back. ನಿಮ್ಮನ್ನು ಕರೆಯುತ್ತಾನೆ, ನಿಮ್ಮನ್ನು ತಿರುಗಿ ಹೊಂದಿಕೊಳ್ಳುತ್ತಾನೆ. There was a calling in the life of Peter. ಪೇತ್ರನ ಜೀವಿತದ ಮೇಲೆ ದೇವರ ಕರೆಯುವಿಕೆ ಇತ್ತು. Jesus said, I will build my church on you. ಯೇಸು ಕ್ರಿಸ್ತನಿಗೆ ಹೇಳಿದರು, ನಿನ್ನ ಮೇಲೆ ನನ್ನ ಸಭೆ ನಾನು ಕಟ್ಟುತ್ತೇನೆ. But he ran away. ಆತನು ಓಡಿ ಹೋಗಿದನು. But the calling made sure that he was brought back to Jesus. ಆದರೆ ಯೇಸುವಿನ ಕರೆ ಅವನ ಮೇಲೆ ಇದ್ದುದರಿಂದ ಅವನು ತಿರುಗಿ ಯೇಸುವಿನ ಬಳಿಗೆ ಬರುವಂತೆ ಮಾಡಿತು. I got an admission for BSc Computer Science. ನನಗೆ BSc ಕಂಪ್ಯೂಟರ್ ಸೈನ್ಸ್ ಅಲ್ಲಿ ಅಡ್ಮಿಷನ್ ದೊರಕಿತು. Started studying hard. ಕಠಿಣವಾಗಿ ಪ್ರಯಾಸ ಪಟ್ಟು Started praying hard. ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆ. Started traveling with my dad for ministry. ನನ್ನ ತಂದೆಯ ಜೊತೆಯಲ್ಲಿ ಸೇವೆಗೆ ಆ ಸ್ಥಳಗಳಿಗೆ ಪ್ರಯಾಣ ಮಾಡುವುದಕ್ಕೆ I came to Jesus and said, I am sorry. ನಾನು ಯೇಸುವಿನ ಬಳಿಗೆ ಬಂದು ಹೇಳಿದೆ, ಯೇಸುವೇ ನಾನು ಕ್ಷಮಿಸು. You loved me so much but I still smoke. ನೀನು ನನ್ನನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ, ನಾನು ಧೂಮಪಾನ ಮಾಡ್ತಾ ಇದ್ದೆ. Even when you loved me I drank. ನಾನು ಕುಡಿತಾ ಇದ್ದಾಗಲೂ ನೀನು ನನ್ನನ್ನು ಪ್ರೀತಿಸ್ತಾ ಇದ್ದೆ. Even when you loved me I went for cinemas. ನಾನು ಸಿನಿಮಾಗೆ ಹೋಗುತ್ತಾ ಇದ್ದ ಆ ಸಮಯದಲ್ಲಿ ನೀನು ನನ್ನನ್ನು ಪ್ರೀತಿಸಿದೆ. A U-turn in my life. ನೀನು ನನ್ನ ಜೀವಿತದಲ್ಲಿ ಒಂದು U-turn ಅನುಮತಿಸಿದೆ. But I had to travel all the way far. How I went from God back to God again. ನಾನು ದೇವರನ್ನು ಬಿಟ್ಟು ಎಷ್ಟು ದೂರ ಹೋಗಿದ್ದನೋ ಅಲ್ಲಿ ಒಂದು ತಿರುವನ್ನು ತೆಗೆದುಕೊಂಡು ತಿರುಗಿ ನಾನು ದೇವರ ಬಳಿಗೆ ಬರಬೇಕಾಗಿತ್ತು. Came back to Jesus. ನಾನು ಯೇಸುವಿನ ಬಳಿಗೆ ತಿರುಗಿ ಬಂದೆ. So the only thing I knew in my ministry was to play keyboard and to mix the audio mixers. ನನ್ನ ಸೇವೆಯಲ್ಲಿ ನನಗೆ ಗೊತ್ತಿದ್ದ ಒಂದೇ ಒಂದು ಕೀಬೋರ್ಡ್ ಬಾರಿಸಲಿಕ್ಕೆ, ಈ ಧ್ವನಿವರ್ಧಕದಲ್ಲಿ ಮಿಕ್ಸರ್ ಹೇಗೆ ಆಪರೇಟ್ ಮಾಡೋದು ಅಷ್ಟು ಮಾತ್ರ. I was scared of facing the audience. ನಾನು ಜನರನ್ನು ಮುಖಾಮುಖಿಯಾಗಿ ನೋಡುವುದರಲ್ಲಿ ತುಂಬಾ ಭಯವುಳ್ಳವನಾಗಿದ್ದೆ. So I never spoke to anyone. ನಾನು ಯಾರ ಬಳಿಗೆ ಮಾತನಾಡುವಂತವನಲ್ಲ. I travel with my dad. ನನ್ನ ತಂದೆ ಜೊತೆ ಪ್ರಯಾಣ ಬಳಸ್ತಾ ಇದ್ದೆ. I do whatever I could do. ನಾನು ಏನು ಮಾಡ್ಲಿಕ್ಕೆ ಆಗುತ್ತೋ ಅಷ್ಟು ಮಾತ್ರ ಮಾಡ್ತಾ ಇದ್ದೆ. But God's favor was on my life. ಆದರೆ ದೇವರ ದಯೆ ನನ್ನ ಜೀವಿತದ ಮೇಲೆ ಇತ್ತು. Whatever you do for Jesus Christ, ನೀವು ಯಾವುದೆಲ್ಲ ಯೇಸುವಿಗಾಗಿ ಮಾಡುತ್ತೀರೋ, God will reward you for the same. ದೇವರು ಕಡ್ಡಾಯವಾಗಿ ಅದಕ್ಕೆ ಪ್ರತಿಫಲ ಕೊಟ್ಟೇ God will reward you. So I studied well for my first 4 semesters. ನನ್ನ 4 ಸೆಮಿಸ್ಟರ್ಗಳು ನಾನು ಕಠಿಣಪಟ್ಟು ಪ್ರಯಾಸಪಟ್ಟು ಓದಿದೆ. I wrote my 5th semester. ನಾನು 5ನೇ ಸೆಮಿಸ್ಟರ್ ನಾನು ಬರೆದೆ. I failed in one of the examinations. ನಾನು ಒಂದು ಪರೀಕ್ಷೆಯಲ್ಲಿ ನಾನು ಸೋತು ಹೋಗಿದೆ. You know,
ഒരിക്കലും വിചാരിക്കാതിരിക്കുമ്പോൾ ഒരു പരാജയം എന്റെ ജീവിതത്തിൽ വന്നു. ಯಾವತ್ತೂ ನಾನು ನೆನೆಸಿ ನೋಡದೇ ಇರುವಂತ ಗಳಿಗೆಯಲ್ಲಿ ಒಂದು ಸೋಲು ನನ್ನ ಜೀವಿತದಲ್ಲಿ ಉಂಟಾಯಿತು. I was so angry with God. ನಾನು ದೇವರ ಬಳಿ ತುಂಬಾ ಕೋಪವುಳ್ಳವನಾಗಿ I asked God. ನಾನು ದೇವರನ್ನು ನೋಡಿ ಕೇಳಿದೆ. Pre-degree I was in sin. ಪ್ರೀಡಿಗ್ರಿಯಲ್ಲಿ ನಾನು ಪಾಪದಲ್ಲಿದ್ದೆ. I understand that's the reason I got low marks. ನಾನು ಅರ್ಥ ಮಾಡಿಕೊಂಡೆ, ಅದಕ್ಕೆ ನನಗೆ ಕಡಿಮೆ ಅಂಕಗಳಲ್ಲಿ ನಾನು ಪಾಸ್ ಆಗಿದೆ. But now I am serving you. ಆದರೆ ಈಗ ನಾನು ನಿನಗೆ ಸೇವೆ ಮಾಡ್ತಾ I am ಇದ್ದೀನಿ. serving you with my dad in the ministry. ನಾನು ಸೇವೆಯಲ್ಲಿ ನನ್ನ ತಂದೆಯ ಜೊತೆಯಲ್ಲಿ ನಿನಗೆ ನಾನು ಸೇವೆ ಮಾಡ್ತಾ Then ಇದ್ದೀನಿ. why failure in my life? ಹಾಗೆ ಇದ್ದಾಗ ನನಗೆ ಯಾಕೆ ನನಗೆ ಸೋಲು? Where is my God which I serve? ಎಲ್ಲಿ ನನ್ನ ದೇವರು, ನಾನು ಸೇವಿಸುವ ದೇವರಲ್ಲಿ? A big question mark in my life. ನನ್ನ ಜೀವನದಲ್ಲಿ ಒಂದು ದೊಡ್ಡ ಪ್ರಶ್ನೆಯ ಒಂದು ಗುರುತು. God was smiling and saying, there is a calling on you. ದೇವರು ನಗುತ್ತಾ ಪರಲೋಕದಿಂದ ಹೇಳುತ್ತಾ ಇದ್ದನು, ನನ್ನ ಕರೆ ನಿನ್ನ ಜೀವಿತದ ಮೇಲೆ ಇದೆ ಎಂಬುದಾಗಿ. Everything works together for your good. ಎಲ್ಲವೂ ನಿಮ್ಮ ಒಳ್ಳೆಯದಕ್ಕಾಗಿಯೇ ಕಾರ್ಯ ಮಾಡುತ್ತದೆ. I lost my 5th semester paper. ನಾನು 5ನೇ ಸೆಮಿಸ್ಟರ್ ಪೇಪರ್ ಅಲ್ಲಿ ನಾನು ಸೋತು ಹೋಗಿದೆ. Most of my friends passed. ನನ್ನ ಎಲ್ಲಾ ಸ್ನೇಹಿತರು ಪಾಸ್ ಆಗಿದ್ರು. When we finished the degree BSc Computer Science, ನಾವು BSc ಕಂಪ್ಯೂಟರ್ ಸೈನ್ಸ್ ನಾವು ಮುಗಿಸಿದಾಗ everybody passed the whole examination and they paid money and they got the management seats for MCA. ಎಲ್ಲರೂ ಕೂಡ ಪಾಸ್ ಆಗಿದ್ರು. ಅವರೆಲ್ಲರೂ ಹಣ ಕೊಟ್ಟು ಅವರ ಮ್ಯಾನೇಜ್ಮೆಂಟ್ ಸೀಟ್ ಅನ್ನು ತೆಗೆದು ಆ MCA ಜಾಯಿನ್ ಮಾಡಿದ್ರು. They paid 75,000 or 1 lakh as donations and joined for MCA. ಅವರು MCA ಜಾಯಿನ್ ಮಾಡುವುದಕ್ಕೆ 75,000 1 ಲಕ್ಷ ರೂಪಾಯಿ ಹಣ ಕಟ್ಟಿ MCA ಸೀಟ್ ಅವರು ಪಡೆದುಕೊಂಡರು. I was so sad that I felt I will never be able to join MCA this year. ನಾನು ತುಂಬಾ ದುಃಖವುಳ್ಳವನಾಗಿದೆ. ನಾನು ಇನ್ನು ಮುಂದೆ ನಾನು ಈ ವರ್ಷದಲ್ಲಿ MCA ನಾನು ಜಾಯಿನ್ ಮಾಡ್ಲಿಕ್ಕೆ ಆಗೋದಿಲ್ಲ ಎಂಬುದನ್ನು ನೆನೆಸ್ತಾ ಇದ್ದೆ. So then in the newspapers it came, you can apply for Kerala MCA, you have to write the entrance exam. ಆಮೇಲೆ ದಿನಪತ್ರಿಕೆಯಲ್ಲಿ ನೋಡಿದೆ, ನೀವು ಕೇರಳ MCA ಗೆ ಅಪ್ಲೈ ಮಾಡಬಹುದು, ನೀವು ಎಂಟ್ರೆನ್ಸ್ ಎಕ್ಸಾಮ್ ಬರೀಬಹುದು ಎಂಬುದಾಗಿ. Entrance examination 50,000 people are going to write. ಆ ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ 50,000 ಜನರು ಬರೀತಾರೆ. You have to be at least within 5,000 to get a seat. ನೀವು ಅದರಲ್ಲಿ ಕಡಿಮೆ ಅಂದ್ರೆ 5,000 ಒಳಗಡೆ ಇರಬೇಕು, ನಿಮಗೆ ಸೀಟ್ ಸಿಗಬೇಕಾಗಿದೆ. I went for the entrance examination. ನಾನು ಎಂಟ್ರೆನ್ಸ್ ಎಕ್ಸಾಮ್ ಗೆ ಹೋಗಿದೆ. 4 options for 1 question. ಒಂದು ಪ್ರಶ್ನೆಗೆ 4 ಆಯ್ಕೆ ಮಾಡುವಂತ ಅವಕಾಶಗಳಿರ್ತವೆ. Read the first question. ಮೊದಲನೇ ಕ್ವೆಶ್ಚನ್ ಓದಿದೆ. Do not know the answer. ಉತ್ತರ ಗೊತ್ತಿರಲಿಲ್ಲ. Read the second question. ಎರಡನೇ ಪ್ರಶ್ನೆ ಓದಿದೆ. Do not know the answer. ಉತ್ತರ ಗೊತ್ತಿರಲಿಲ್ಲ. Read the last question. ಕಡೆಯ ಪ್ರಶ್ನೆ ಓದಿದೆ. Do not know the answer. ನನಗೆ ಉತ್ತರ ಗೊತ್ತಿರಲಿಲ್ಲ. Went home and told my dad, I am losing this year. You put me to sound engineering course. ನಾನು ಹೇಳಿದೆ ತಂದೆ ಬಳಿಗೆ, ನಾನು ಫೇಲ್ ಆಗ್ಬಿಡ್ತೀನಿ, ಸೋತು ಹೋಗ್ತೀನಿ, ದಯವಿಟ್ಟು ಸೌಂಡ್ ಎಂಜಿನಿಯರ್ ಕೋರ್ಸ್ಗೆ ನನ್ನನ್ನು ಸೇರಿಸಿ ಎಂಬುದಾಗಿ ಕೇಳಿದೆ. But my dad received a revelation at that point. He looked at me and said, you have a calling in your life, my ಆದರೆ son. ನನ್ನ ತಂದೆಗೆ ಒಂದು ದರ್ಶನ ದೊರಕಿತ್ತು. ಪ್ರಕಟಣೆ ಹೊಂದಿ ಆತನು ಹೇಳಿದನು, ನೀನು ಇದರಲ್ಲಿ ಯಶಸ್ಸನ್ನು ಹೊಂದುತ್ತಿ ನನ್ನ ಮಗನೇ ಎಂಬುದಾಗಿ. One day at 6:30 in the morning, I was woken up by my friend. ಒಂದು ದಿನ 6:30 ಗಂಟೆ ಮುಂಜಾನೆಗೆ ನನ್ನ ಸ್ನೇಹಿತನಿಂದ ನಾನು ನಿದ್ದೆಯಿಂದ ಎಚ್ಚರಿಸಲ್ಪಟ್ಟೆ. He said, Anish, ಆತನು ಹೇಳಿದನು, ಅನೀಶ್, there is a shocking news for you. ನಿನಗೋಸ್ಕರ ಒಂದು ಆಶ್ಚರ್ಯಕರವಾದ ಒಂದು ಸುದ್ದಿ ಇದೆ. I asked him, did I fail again? ನಾನು ಕೇಳಿದೆ, ನಾನು ತಿರುಗಿ ನಾನು ಫೇಲ್. He said, no. ಆತನು ಹೇಳಿದ, ಇಲ್ಲ. Hey man, you have got the 371st rank out of 50,000 people for the entrance exam. 50,000 ಮಂದಿ ಬರೆದದರಲ್ಲಿ 371ನೇ ರ್ಯಾಂಕ್ ನಲ್ಲಿ ನೀನು ಪಾಸ್ ಆಗಿದೆ ಎಂಬುದಾಗಿ ಆತನು ಹೇಳಿದ. You know, my pre-degree friends, they all studied in College of Engineering Trivandrum. ನನ್ನ ಪ್ರೀ ಡಿಗ್ರಿ ಕಾಲೇಜ್ ಫ್ರೆಂಡ್ಸ್ ಎಲ್ಲರೂ ಕೂಡ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಟ್ರಿವಾಂಡ್ರಮ್ ಅಲ್ಲಿ ಅವರು ಓದಿದ್ರು. So when I did not qualify for the engineering course, ನಾನು ಎಂಜಿನಿಯರಿಂಗ್ ತರಬೇತಿಗೆ ಅರ್ಹತೆ ಹೊಂದಿಕೊಳ್ಳದೆ ಇದ್ದಾಗ I used to go outside that college and think to myself, if I had ran away from sin in my pre-degree life, I would have studied in College of Engineering Trivandrum. ನಾನು ಅಲ್ಲಿ ಹೊರಗಡೆ ಹೋಗಿ ಟ್ರಿವಾಂಡ್ರಮ್ ಎಂಜಿನಿಯರಿಂಗ್ ಕಾಲೇಜ್ ಮುಂದೆ ನಿಂತುಕೊಂಡು ಆಲೋಚನೆ ಮಾಡ್ತಾ ಇದ್ದೆ, ಒಂದು ವೇಳೆ ನನ್ನ ಪ್ರೀ ಡಿಗ್ರಿ ಓದುತ್ತಾ ಇರುವಾಗ ನನ್ನ ಪಾಪವನ್ನು ಬಿಟ್ಟು ನಾನು ಓಡಿ ಹೋಗಿದ್ರೆ ನಾನು ಕೂಡ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಓದಬಹುದಾಗಿತ್ತು ಎಂಬುದಾಗಿ. God sees the desire of your heart, those who are called by God. ದೇವರಿಂದ ಕರೆಯಲ್ಪಟ್ಟವರು ಯಾರಿದ್ದಾರೋ ಅವರ ಹೃದಯದ ತವಕವನ್ನು ಭಾರವನ್ನು ದೇವರು ನೋಡುವಂತವನಾಗಿದ್ದಾನೆ. So I was expecting a seat somewhere in Cochin. ನಾನು ಕೊಚ್ಚಿನಲ್ಲಿ ಒಂದು ಭಾಗದಲ್ಲಿ ಒಂದು ಸೀಟ್ ನನಗೆ ದೊರಕುತ್ತೆ ಎಂಬುದಾಗಿ ಇದು ನೋಡ್ತಾ ಇದ್ದೆ. But when I went for counseling, ಆದರೆ ನಾನು ಕೌನ್ಸಿಲಿಂಗ್ ಹೋಗಿದಾಗ one more miracle happened. The admission card said, Anish Mano Stephen is selected for MCA in College of Engineering Trivandrum. MCA ಗೆ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಟ್ರಿವಾಂಡ್ರಮ್ ಅಲ್ಲಿ ಅನೀಶ್ ನಿಮಗೆ ಸೀಟ್ ದೊರಕಿದೆ ಎಂಬುದಾಗಿ ಅಲ್ಲಿ ಇದ್ದವರು ಹೇಳಿದರು. 3 years before, I stood in front of that college and cried out, God, because of my sin in my life, I was not able to study here, but God
God said, because I have called you, everything will work for your good in your life. 3 ವರ್ಷದ ಹಿಂದೆ ಅದೇ ಕಾಲೇಜ್ ಸ್ಥಳದಲ್ಲಿ ನಿಂತುಕೊಂಡು, ದೇವರೇ, ಪಾಪದ ನಿಮಿತ್ತವಾಗಿ ಕಾಲೇಜಲ್ಲಿ ನನ್ನ ಅವಕಾಶವನ್ನು ಕಳೆದುಕೊಂಡೆಂಬುದಾಗಿ ನಾನು ಅಳುತ್ತಾ ಇದೆ. ಆದರೆ ದೇವರ ಕರೆ ನನ್ನ ಮೇಲೆ ಇದ್ದುದರಿಂದ ಆ ಎಲ್ಲ ಕಾರ್ಯ ಕೈಗೂಡಿ ಬರುವಂತ ದೇವರು ನನಗೆ ಸಹಾಯ ಮಾಡಿ. Hallelujah. Hallelujah. Just after that, ಆ ನಂತರ my supplementary examination result came. ನನ್ನ ಸಪ್ಲಿಮೆಂಟರಿ ಎಕ್ಸಾಮ್ ರಿಸಲ್ಟ್ ಬಂದಿತ್ತು. And I passed with first class with distinction in my degree. ನನ್ನ ಜಿಲ್ಲೆಯಲ್ಲಿ ಡಿಸ್ಟಿಂಕ್ಷನ್ ಅಲ್ಲಿ ಫಸ್ಟ್ ಕ್ಲಾಸ್ ನಲ್ಲಿ ನಾನು ಪಾಸ್ ಆಗಿದೆ. Now why did God bring the failure? ಯಾಕೆ ದೇವರು ಸೋಲುಗಳನ್ನು ಅನುಮತಿಸ್ತಾನೆ? God brought a failure in my life so that I will study in the best college after NIT in Kerala to get double placements. NIT ನಂತರ ಶ್ರೇಷ್ಠವಾದ ಒಂದು ಕಾಲೇಜಿನಲ್ಲಿ ನಾನು ಡಬಲ್ ಪ್ಲೇಸ್ಮೆಂಟ್ ಹೊಂದಿಕೊಳ್ಳುವುದಕ್ಕಾಗಿ ದೇವರು ಈ ಕಾರ್ಯವನ್ನು ನನ್ನ ಜೀವಿತದಲ್ಲಿ ಅನುಮತಿಸಿದರು. If I had passed in my degree, ನಾನು ಒಂದು ವೇಳೆ ನನ್ನ ಪದವಿಯಲ್ಲಿ ಮೊದಲನೇ ಸಾರಿ ಪಾಸ್ ಆಗಿದ್ರೆ, my dad would have got a management seat in Bangalore and sent me to Bangalore. ನನ್ನ ತಂದೆ ನನಗೆ ಮ್ಯಾನೇಜ್ಮೆಂಟ್ ಸೀಟ್ ಹೊಂದಿಕೊಂಡು ಬ್ಯಾಂಗ್ಳೂರಿಗೆ ನಾನು ಕಳಿಸ್ತಾ ಇದ್ರು. God is a faithful God. ದೇವರು ನಂಬಿಗಸ್ತನಾದ ದೇವರು. I joined MCA. ನಾನು MCA ಜಾಯಿನ್ ಮಾಡಿದೆ. When I joined MCA, ನಾನು MCA ಜಾಯಿನ್ ಮಾಡಿದಾಗ we were 30 students in the class. 30 ವಿದ್ಯಾರ್ಥಿಗಳ ಕ್ಲಾಸ್ ನಲ್ಲಿ 29 students are studious students. 29 ವಿದ್ಯಾರ್ಥಿಗಳು ಸ್ಟೂಡಿಯಸ್ ಸ್ಟೂಡೆಂಟ್ ಆಗಿದ್ರು. They won't talk to each other. ಅವರು ಯಾರ ಜೊತೆಲಿ ಮಾತನಾಡೋದು, always studying. ಯಾವಾಗಲೂ ಓದ್ತಾ ಇರ್ತಾರೆ. You know, I was shocked to see those guys studying. ನಾನು ಆಶ್ಚರ್ಯ ಪಡುತ್ತಾ ಇದೆ, ಇವರೆಲ್ಲ ಹೆಂಗಪ್ಪ ಹಿಂಗೆ ಓದ್ತಾ ಇದ್ದಾರೆ ಎಂಬುದಾಗಿ. I told God, will I be able to compete with these guys? ನಾನು ದೇವ ನೋಡಿ, ದೇವರೇ, ಈ ಸ್ಟೂಡೆಂಟ್ ಜೊತೆಲಿ ನಾನು ಸ್ಪರ್ಧೆ ಮಾಡ್ಲಿಕ್ಕೆ ಆಗುತ್ತದಾ? Jesus said, the calling is on you. ಯೇಸು ಹೇಳಿದನು, ನನ್ನ ಕರೆ ನಿನ್ನ ಮೇಲೆ ಇದೆ. The calling is on you. ನನ್ನ ಕರೆ ನಿನ್ನ ಮೇಲೆ ಇದೆ. I started growing up spiritually as well. ನಾನು ಆತ್ಮಿಕವಾಗಿ ಅದೇ ಸಮಯದಲ್ಲಿ ಬೆಳೆಯಲಿಕ್ಕೆ ನಾನು ಪ್ರಾರಂಭವಾಗಿದೆ. Again I reached 4th semester. ತಿರುಗಿ ನಾನು 4 ಸೆಮಿಸ್ಟರ್ಗಳಿಗೆ ಬಂದೆ. What happened in my previous 4th semester? ಕಳೆದ 4 ಸೆಮಿಸ್ಟರ್ ನನಗೆ ಏನು ಸಂಭವಿಸಿತ್ತು? What happened? ಏನಾಯ್ತು? One paper, ಒಂದು ಪೇಪರ್ gone. ಹೋಯ್ತು. Again in my 4th semester, ತಿರುಗಿ ನನ್ನ 4ನೇ ಸೆಮಿಸ್ಟರ್ ಅಲ್ಲಿ one more paper, ಒಂದು ಪೇಪರ್ ಹೋಯ್ತು. But this time I did not cry. ಆದರೆ ಈ ಸಾರಿ ನಾನು ಅಳಲಿಲ್ಲ. This time I did not ask God why. ನಾನು ಈ ಬಾರಿ ದೇವರ ಬಳಿಗೆ ಯಾಕೆ ಎಂಬುದಾಗಿ ಕೇಳಲಿಲ್ಲ. I knew it is for my good. ನನಗೆ ಗೊತ್ತುಂಟು it is for my good. ಇದು ನನ್ನ ಒಳ್ಳೆಯದಕ್ಕಾಗಿ. It is for my good. ಇದು ನನ್ನ ಒಳ್ಳೆಯದಕ್ಕಾಗಿ. 6th semester our placements started happening. 6ನೇ ಸೆಮಿಸ್ಟರ್ ಅಲ್ಲಿ ನಮ್ಮ ಪ್ಲೇಸ್ಮೆಂಟ್ ಸ್ಟಾರ್ಟ್ ಆಯಿತು. So companies from Bangalore used to come to our college and they used to pick people. ಬ್ಯಾಂಗ್ಳೂರ್ನಲ್ಲಿರುವಂತ ಕಂಪನಿಗಳು ನಮ್ಮ ಕಾಲೇಜಿಗೆ ಬಂದು ಅಲ್ಲೇ ಕ್ಯಾಂಪಸ್ ಇಂಟರ್ವ್ಯೂ ಮಾಡಿ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತಾರೆ. So the first company which came to our college was Infosys. So ಮೊದಲನೇ ಕಂಪನಿ ನಮ್ಮ ಕಾಲೇಜಿಗೆ ಬಂದು ಇದು ಇನ್ಫೋಸಿಸ್. They said 60% throughout SSLC, pre-degree, degree, MCA. ಅವರಿಗೆ ಹೇಳಿದರು 60% SSLC, pre-degree ಮತ್ತು MCA ಅಲ್ಲಿ. Most of my friends got jobs. ನನ್ನ ಎಲ್ಲಾ ಸ್ನೇಹಿತರು ಕೆಲಸ ದೊರಕಿತು. I was again unhappy. ನಾನು ತಿರುಗಿ ನಾನು ಸಂತೋಷ. But Jesus was smiling and saying, you are called by me. ಆದರೆ ಯೇಸು ನಗುತ್ತಾ ಹೇಳ್ತಾ ಇದ್ರು, ನೀನು ನನ್ನ ಕರೆಯನ್ನು ಹೊಂದಿದವನಾಗಿದ್ದೀ. Finally one company came. ಕಡೆಯದಾಗಿ ಒಂದು ಕಂಪನಿ ಬಂದಿತ್ತು. They said, ಅವರು ಹೇಳಿದರು, we don't look at the marks at all. ನಾವು ಅಂಕಗಳನ್ನು ಮಾರ್ಕ್ಗಳನ್ನು ನೋಡುವುದೇ ಇಲ್ಲ. I was so happy. ನಾನು ತುಂಬಾ ಸಂತೋಷವುಳ್ಳವನಾಗಿದ್ದೆ. So we 200 people wrote the examination. 200 ಮಂದಿ ನಾವು ಎಕ್ಸಾಮ್ ಬರೆದೆವು. They selected 20 people for group discussion. ಅವರು 20 ಮಂದಿ ಗ್ರೂಪ್ ಡಿಸ್ಕಷನ್ ಗೆ ಆಯ್ಕೆ ಮಾಡಿದರು. I got into the 20. ಆ 20 ರಲ್ಲಿ ನಾನು ಒಬ್ಬನಾಗಿ ಬಂದೆ. They selected 10 people for interview. ಅವರು 10 ಮಂದಿಯನ್ನು ಇಂಟರ್ವ್ಯೂಗೆ ಆಯ್ಕೆ ಮಾಡಿದರು. Again grace of God I got into it. ಈ ಮತ್ತೆ ದೇವರ ಕೃಪೆಯಿಂದ ನನಗೂ ಅದರಲ್ಲಿ ಅವಕಾಶ ದೊರಕಿತು. Out of the 10 people they gave jobs to 3 people. By the grace of God I got a job. 10 ಮಂದಿಯಲ್ಲಿ 3 ಮಂದಿಗೆ ಕೆಲಸ ಕೊಟ್ಟರ 3 ಮಂದಿಯಲ್ಲಿ ದೇವರ ಕೃಪೆಯಿಂದ ನನಗೂ ಕೆಲಸ ದೊರಕಿತು. That is not a miracle. ಅದು ಒಂದು ಅದ್ಭುತವಲ್ಲರಿ. The miracle was, ಆ ಅದ್ಭುತವೇನೆಂದ್ರೆ, the first companies, this is happening in 2003. 2003ನೇ ಇಸುವಿನಲ್ಲಿ ಇದು ಸಂಭವಿಸಿತು. The first companies which came to our college like Infosys, CDS, Wipro, they were offering a salary of 13,000 Indian rupees, but the company into which I got was offering me 26,000 Indian rupees. That is the miracle what God does for those who are called by God in your lives. ಅದ್ಭುತವು ಏನಂದ್ರೆ, ಮೊದಲನೇದಾಗಿ ಬಂದ ಇನ್ಫೋಸಿಸ್, ವಿಪ್ರೋ, ಸಿಡಿಎಸ್ ಈ ಕಂಪನಿಗಳೆಲ್ಲ ಆಯ್ಕೆ ಮಾಡಿದ ವ್ಯಕ್ತಿಗಳಿಗೆ 13,000 ರೂಪಾಯಿ ಸಂಬಳ
ಎಂಬುದಾಗಿ ನಿಗದಿಪಡಿಸಿದ್ರು. ಆದರೆ ನಾನು ಜಾಯಿನ್ ಆಗಿದ ಕಂಪನಿ 26,000 ರೂಪಾಯಿ ಎಂಬುದಾಗಿ 2 ಪಟ್ಟು ಸಂಬಳವನ್ನು ಅವರು ಘೋಷಿಸಿದ್ರು. ಅದೇ അത്ഭുതമാകിತ್ತು. ദൈവത്താൽ വിളിക്കപ്പെട്ടവർക്ക് എല്ലാം നന്മയ്ക്കായിട്ട് വ്യാപരിക്കുന്നു വിശ്വസിക്കുന്നെങ്കിൽ ആമേൻ പറയാം. ದೇವರ ಚಿತ್ತದ ಮೇಲೆಗೆ ಕರೆಯಲ್ಪಟ್ಟವರಿಗೆ ಎಲ್ಲದೂ ಒಳ್ಳೆಯದಕ್ಕಾಗಿ ನಡೆಯುತ್ತದೆ ಎಂಬುದಾಗಿ ನಂಬುವಂತವರಾಗಿದ್ದರೆ ಜೋರಾಗಿ ಆಮೇನ್ ಎಂಬುದಾಗಿ ನಾವು ಹೇಳೋಣ. So got a job to work in Trivandrum Techno Park for 2 years. ನಾನು ಕೆಲಸ ದೊರಕಿತ್ತು ಟ್ರಿವಾಂಡ್ರಮ್ ಟೆಕ್ನೋ ಪಾರ್ಕ್ ನಲ್ಲಿ 2 ವರ್ಷ ನಾನು ಕೆಲಸ ಮಾಡಿದೆ. At that time spiritual level increased a little bit. ಆ ಸಮಯದಲ್ಲಿ ಆತ್ಮಿಕದ ಒಂದು ಬೆಳೆವಿಕೆ ಸ್ವಲ್ಪ ಮುಂದುವರಿದಿತ್ತು. So I used to come and lead the worship. So ನಾನು ಬಂದು ಆರಾಧನೆ ನಡೆಸ್ತಾ ಇದ್ದೆ. But used to look down and sing. ಆದರೆ ಕೆಳಗಡೆ ನೋಡ್ಕೊಂಡೇ ಆಡ್ತಾ ಇದ್ದೆ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. Because feared the audience. ಅಲ್ಲಿ ಪ್ರೇಕ್ಷಕರು ನೋಡುವಾಗ ಭಯ. Came to Bangalore. ನಾನು ಬ್ಯಾಂಗ್ಳೂರ್ಗೆ ಬಂದೆ. You know, as I was roaming around with my friends in 2007. 2007 ಇಸ್ವಿಯಲ್ಲಿ ನನ್ನ ಸ್ನೇಹಿತರ ಜೊತೆಯಲ್ಲಿ ನಾನು ಸುತ್ತಾ ಇದ್ದೆ. I used to think, in Bangalore are there no Christian meetings? ನಾನು ನೆನೆಸಿದೆ, ಬ್ಯಾಂಗ್ಳೂರಲ್ಲಿ ಕ್ರೈಸ್ತರ ಕೂಟಗಳು ಇಲ್ಲವಾ? Because Bangalore, if you look, only full film posters. ಯಾಕಂದ್ರೆ ಬ್ಯಾಂಗ್ಳೂರ್ ಎಲ್ಲಿ ನೋಡಿದ್ರು ಫಿಲ್ಮ್ ಪೋಸ್ಟರ್ಸ್ಗಳು. And always I used to tell my dad, you are called for preaching, I am called to play the keyboard. ನಂದೆ ನೋಡಿ ನಾನು ಹೇಳ್ತಾ ಇದ್ದೆ, ನೀನು ನನ್ನನ್ನು ಸೇವೆ ಕರೀತಾ ಇದ್ದೆ, ನಾನು ಬರೀ ಕೀಬೋರ್ಡ್ ಮಾತ್ರ ಬಾರಿಸ್ತಾ ಇದ್ದೀನಿ. You cannot change your destiny because God has your destiny in your hand when you have the calling of Lord in your life. ದೇವರ ಕರೆ ನಿಮ್ಮ ಮೇಲೆ ಇರುವುದಾಗಿದ್ದರೆ ನೀವು ನಿಮ್ಮ ಗುರಿಯನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ದೇವರ ಗುರಿಯ ಕಡೆಗೆ ನಿಮ್ಮನ್ನು ನಡೆಸಲಿಕ್ಕೆ ಆತನು ಶಕ್ತನಾಗಿದ್ದಾನೆ. നിങ്ങളുടെ ജീവിതത്തിൽ ഇങ്ങനെ ഞാൻ ചെയ്യാമെന്ന് വിചാരിച്ച് ചെയ്യാൻ ശ്രമിച്ചാലും പരാജയപ്പെടും. കാരണം ദൈവത്തിന്റെ ഒരു ഡെസ്റ്റിനി നിങ്ങളുടെ ജീവിതത്തിൽ ഉണ്ട്. അത് നിങ്ങൾ മിസ് ചെയ്യത്തില്ല. ബിക്കോസ് നിങ്ങൾ ദൈവത്താൽ വിളിക്കപ്പെട്ടവരാണ്. ನಿಮ್ಮ ಜೀವಿತದಲ್ಲಿ ಹೀಗೆ ಮಾಡಬೇಕೆಂಬುದ ನೆನೆಸಿದ್ರೆ ಅದು ನಿಮ್ಮಿಂದ ಆಗುವುದಿಲ್ಲ. ದೇವರ ಕರೆ ನಿಮ್ಮ ಮೇಲೆ ಇದ್ರೆ, ದೇವರ ಕರೆ ನಿಮ್ಮನ್ನು ಯಾವುದು ಮಾಡಬೇಕೆಂಬುದಾಗಿ ಬಯಸಿದೆಯೋ ಅದನ್ನು ಮಾಡೇ ಮಾಡುತ್ತದೆ. Came to Bangalore. ನಾನು ಬ್ಯಾಂಗ್ಳೂರ್ಗೆ God again anointed me. ದೇವರು ನನ್ನನ್ನು ಅಭಿಷೇಕ ಮಾಡಿ 2009. 2009 For the very first time I preached in Campus Crusade. ಮೊದಲನೇ ಸಾರಿ ನಾನು ಕ್ಯಾಂಪಸ್ ಕ್ರೂಸೇಡ್ ಪ್ರಸಂಗ. 2010 January we started a small prayer group. 2010 ಇಸ್ವಿ ಆ ಡಿಸೆಂಬರ್ ತಿಂಗಳಿಂದ ಒಂದು ಚಿಕ್ಕ ಪ್ರಾರ್ಥನೆ ಗುಂಪನ್ನು And from that day ಆ ದಿನದಿಂದ till today ಈ ದಿನದವರೆಗೆ I understand God brought me to Bangalore not to work and earn a living but to preach the Jesus Christ, preach the love of Jesus Christ to many people, because the calling of God is in your life as well. ಅರ್ಥ ಮಾಡಿಕೊಂಡದು, ದೇವರು ನಾನು ಕೆಲಸ ಮಾಡಿ ನಾನು ಹೊಟ್ಟೆಪಾಡಿಗಾಗಿ ಜೀವಿಸುವುದಕ್ಕಾಗಿ ಸಂಪಾದನೆ ಮಾಡಬೇಕನ್ನುವುದಕ್ಕಾಗಿ ಅಲ್ಲ, ಯೇಸು ಕ್ರಿಸ್ತನ ವಿಷಯವಾಗಿ ಪ್ರಸಂಗ ಮಾಡಿ ಅನೇಕ ಜನರನ್ನು ಕ್ರಿಸ್ತನ ಕಡೆಗೆ ನಡೆಸಬೇಕನ್ನುವಂತ ಆ ಉದ್ದೇಶದ ಮೇರೆಗೆ ದೇವರು ನಾನು ಬೆಂಗಳೂರು ಪಟ್ಟಣಕ್ಕೆ ನಡೆಸಿದ್ದಾನೆ. Hallelujah. Hallelujah. നിങ്ങളുടെ പരാജയങ്ങളെ ദൈവം ജയമാക്കും. കാരണം യേശുവിന്റെ വിളി നിങ്ങളുടെ ജീവിതത്തിൽ ഉണ്ടെങ്കിൽ it will happen. ನಿಮ್ಮ ಸೋಲನ್ನು ದೇವರು ಜಯವಾಗಿ ಮಾಡುತ್ತಾನೆ. ನಿಮ್ಮ ಜೀವಿತದಲ್ಲಿ ದೇವರ ಕರೆ ಇದ್ರೆ കട്ടായವಾಗಿ ഇത് ನಿಮಗೆ സംഭവിക്കും. നിങ്ങളുടെ രോഗങ്ങളെ നിങ്ങൾക്ക് തോൽപ്പിക്കാൻ നോക്കും. കാരണം ദൈവത്തിന്റെ വിളി നിങ്ങളുടെ ജീവിതത്തിലുണ്ട്. ನಿಮ್ಮ ರೋಗಗಳು ನಿಮ್ಮನ್ನು ಸೋಲಿಸಲಿಕ್ಕೆ ಸಾಧ್ಯವಿಲ್ಲ, ಯಾಕಂದ್ರೆ ದೇವರ ಕರೆ ನಿಮ್ಮ ಜೀವಿತದ ಮೇಲೆ. നിങ്ങളുടെ കുടുംബത്തിലെ പ്രശ്നങ്ങളെ നിങ്ങൾ ജയിക്കും. കാരണം അത് നന്മയ്ക്കായിട്ട് വ്യാപരിക്കും. ദൈവം വിളിച്ചത് വിളി വിശ്വസ്തമായതുകൊണ്ട് it will happen in your life. ನಿಮ್ಮ ಕುಟುಂಬದ ಸಮಸ್ಯೆಗಳು ಒಳ್ಳೆಯದಕ್ಕಾಗಿ ಮಾರ್ಪಡುತ್ತದೆ. ನೀವು ಜಯ ಹೊಂದುತ್ತೀರಿ, ಯಾಕಂದ್ರೆ ನಿಮ್ಮ ಮೇಲೆ ದೇವರ ಕರೆ ಇದೆ. ಅದು ನಿಮ್ಮ ಒಳ್ಳೆಯದಕ್ಕಾಗಿ ಅದು ನಡೆಯುತ್ತದೆ. പഠിക്കുന്ന എല്ലാവരും ഓർക്കുക, നിങ്ങൾ മിടുക്കരായിട്ട് വരും. നിങ്ങൾക്ക് നല്ല മാർക്ക് ലഭിക്കും. കാരണം നിങ്ങൾ യേശുവിനാൽ തിരഞ്ഞെടുക്കപ്പെട്ടവരാണ്. ಓದುತ್ತಾ ಇರುವಂತ ಪರೀಕ್ಷೆ ಬರೀತಾರೆ, ನೀವೆಲ್ಲರೂ ನೆನಪಿನಲ್ಲಿ ಇಟ್ಟುಕೊಳ್ಳ್ರಿ. ನೀವು ಉತ್ತಮವಾಗಿ ಪರೀಕ್ಷೆ ಬರೀತೀರಿ, ಯಶಸ್ಸನ್ನು ಗಳಿಸ್ತೀರಿ, ನೀವೆಲ್ಲರೂ ಪ್ರವೀಣತೆ ಉಳ್ಳವರಾಗಿ ಬರುತ್ತೀರಿ. ದೇವರ ಕರೆ ನಿಮ್ಮ ಮೇಲೆ ಇದೆ. Amen. If God can bless me, ದೇವರು ನನ್ನನ್ನು ಆಶೀರ್ವದಿಸಿರುವುದು. If God can bless brother Charlie Sambabu, ದೇವರು ಚಾರ್ಲಿ ಸಾಂಬಾಬುವನ್ನು ಆಶೀರ್ವದಿಸಿರುವುದು. If God can bless our dear brothers, ದೇವರು ನಮ್ಮ ಈ ಸಹೋದರಗಳನ್ನು ಆಶೀರ್ವದಿಸಿರುವುದು. you will be blessed. ನೀವು ಆಶೀರ್ವದಿಸಲ್ಪಡುತ್ತೀರಿ. Your sorrows will turn into joy. ನಿಮ್ಮ ದುಃಖವು ಸಂತೋಷವಾಗಿ ಮಾರ್ಪಡುತ್ತದೆ. Because the calling of God is in your life. ಯಾಕಂದ್ರೆ ದೇವರ ಕರೆ ನಿಮ್ಮ ಜೀವಿತದ ಮೇಲೆ ಇದೆ. If you believe it, stand up for prayer please. ನೀವು ನಂಬಿಕೆ ಇಡುವುದಾಗಿದ್ದರೆ ಪ್ರಾರ್ಥನೆಗೋಸ್ಕರ ಎದ್ದು ನಿಂತುಕೊಳ್ಳ್ರಿ. വിശ്വാസമെന്നത് ആശയുടെ ഉറപ്പ്, കാണാത്ത കാര്യങ്ങൾ ഉണ്ടെന്നുള്ള ബോധ്യവും. വിശ്വാസമെന്നത് ആശയുടെ ഉറപ്പ്, കാണാത്ത കാര്യങ്ങൾ ഉണ്ടെന്നുള്ള ബോധ്യവും. വിശ്വാസം വിശ്വാസം
കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസം വിശ്വാസം കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസത്താൽ ദൈവവാഗ്ദത്തം സ്വന്തമാക്കാൻ വിശ്വാസത്താൽ പ്രായം കവിഞ്ഞിട്ടും മകനുണ്ടാകാൻ വിശ്വാസത്താൽ ദൈവവാഗ്ദത്തം സ്വന്തമാക്കാൻ വിശ്വാസത്താൽ പ്രായം കവിഞ്ഞിട്ടും മകനുണ്ടാകാൻ അബ്രഹാമിൻ വിശ്വാസം പോലെ എന്റെ വിശ്വാസം വർദ്ധിപ്പിക്കണേ അബ്രഹാമിൻ വിശ്വാസം പോലെ എന്റെ വിശ്വാസം വർദ്ധിപ്പിക്കണേ ഹല്ലേലൂയ വിശ്വാസം വിശ്വാസം കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസം വിശ്വാസം കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസത്താൽ ചെങ്കടൽ രണ്ടായി പിളർന്നു വിശ്വാസത്താൽ യെരിഹോവിൻ മതിൽ തകർന്നു വീണു വിശ്വാസത്താൽ ചെങ്കടൽ രണ്ടായി പിളർന്നു വിശ്വാസത്താൽ യെരിഹോവിൻ മതിൽ തകർന്നു വീണു മോശയിൻ വിശ്വാസം പോലെ എന്റെ വിശ്വാസം വർദ്ധിപ്പിക്കണേ മോശയിൻ വിശ്വാസം പോലെ എന്റെ വിശ്വാസം വർദ്ധിപ്പിക്കണേ വിശ്വാസം വിശ്വാസം കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസം വിശ്വാസം കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസം എന്നത് ആശയുടെ ഉറപ്പ് കാണാത്ത കാര്യങ്ങൾ ഉണ്ടെന്നുള്ള ബോധ്യവും വിശ്വാസം എന്നത് ആശയുടെ ഉറപ്പ് കാണാത്ത കാര്യങ്ങൾ ഉണ്ടെന്നുള്ള ബോധ്യവും വിശ്വാസം വിശ്വാസം കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസം വിശ്വാസം കേൾവിയാൽ കേൾവി ക്രിസ്തുവിൻ വചനത്താൽ വിശ്വാസം വിശ്വാസം കേൾവിയാൽ